ಎಲ್ರಿಗೂ ಸ್ವಾಗತ. ಕರವೀರ ಮಾಹಿತಿ ಮಾಲಿಕೆ 2026ರ 98ನೇ ಸಂಚಿಕೆಯನ್ನ ಇವತ್ತು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಿಂದಿನ 4 ಸಂಚಿಕೆಯಲ್ಲಿ ಕಾನೂನುಗಳು, ಕಾಯ್ದೆಗಳು, ಅನುಸರಣೆಗಳು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ. ಮೊದಲನೇ ಸಂಚಿಕೆಯಲ್ಲಿ ನಾವು ಪ್ರೊಫೆಷನಲ್ ಟ್ಯಾಕ್ಸ್ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಅದರ ನಂತರದ 3 ಅವಧಿಗಳಲ್ಲಿ ನಾವು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಸ್ನೇಹಿತರೆ ಅದರ ಮುಂದುವರಿದ ಭಾಗ 5ನೇ ಭಾಗದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಆದಾಯ ತೆರಿಗೆ ಕಾಯ್ದೆಯ ಅಂಶಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲ ಸಹಕಾರಿಗಳಿಗೆ ಈಕ್ವಲ್ ಆಗಿ ಅನ್ವಯಿಸುವಂತಹ ಈ ಒಂದು ಅವಧಿಯಲ್ಲಿ ತಾವೆಲ್ಲರೂ ಗಮನ ಇಟ್ಟು ಕೇಳಬೇಕು ಅಂತ ಕೇಳ್ಕೊಳ್ತಾ ನೇರವಾಗಿ ವಿಷಯ ಪ್ರಸ್ತಾವನೆಗೆ ಹೋಗ್ತಾ ಇದ್ದೇನೆ. ಆದಾಯ ತೆರಿಗೆ ಕಾಯ್ದೆಯ ಪ್ರಾಥಮಿಕ ಅಂಶಗಳು. ಇವತ್ತಿನ ವಿಷಯದಲ್ಲಿ ಏನೇನು ಇರುತ್ತದೆ ಅಂದರೆ ತೆರಿಗೆ ವರದಿ ಸಲ್ಲಿಸುವ ಅಂಶಗಳು. ಇದಿಷ್ಟು ವಿಷಯಗಳು ನಮ್ಮ ಆದಾಯ ತೆರಿಗೆ ಸಂಬಂಧಪಟ್ಟಂತೆ ಕೇವಲ ಸಹಕಾರಿಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ವಿಷಯಗಳು. ಸಹಕಾರಿಗಳಿಗೆ ಅನ್ವಯಿಸುವಂತಹ TDS ನಿಯಮಗಳು ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಸಹಕಾರಿಗಳಿಗೆ ದೊರೆಯುವ ಕಡಿತಗಳು ಏನು ಅಂತ ತಿಳ್ಕೊಳ್ಳೋಣ. ನಗದು ವ್ಯವಹಾರ ಮಿತಿಗಳು, ಅನುಸರಣೆ, ಪರಿಣಾಮಗಳೇನು, ಮತ್ತೆ ನಗದು ಹಿಂಪಡೆತದ ಮೇಲೆ TDS ಪ್ರಾವಧಾನ ಏನಿರ್ತದೆ, ಮತ್ತೆ ಠೇವಣಿಗಳ ಮೇಲಿನ ಬಡ್ಡಿಯ ಮೇಲೆ TDS, ಇದಿಷ್ಟನ್ನು ಈ ಆದಾಯ ತೆರಿಗೆ ಕಾಯ್ದೆಯ ಅನುಸರಣೆಗಳ ಭಾಗವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಆದಾಯ ತೆರಿಗೆ ಬಗ್ಗೆ ಒಂದಿಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಹಂಚಿಕೊಳ್ತೀನಿ. ಸ್ನೇಹಿತರೆ, ಹಿಂದಿನ 3 ಅವಧಿಯಲ್ಲಿ ನಾವು ಒಂದು ತೆರಿಗೆ ಕಾಯ್ದೆ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಅದು ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ ಆಗಿತ್ತು. ಅದು ಇಂಡೈರೆಕ್ಟ್ ಟ್ಯಾಕ್ಸ್, ಪರೋಕ್ಷ ತೆರಿಗೆ. ಅದನ್ನು ನಾನು ಆ ತೆರಿಗೆ ಕಾಯ್ದೆಯ ಪ್ರಾರಂಭಿಕ ಹಂತದಲ್ಲಿ ತಿಳಿಸಿದ್ದೆ. ಆದರೆ ಆದಾಯ ತೆರಿಗೆ ಒಂದು ನೇರ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್. ಯಾರು ತೆರಿಗೆ ಕೊಡಬೇಕಾಗಿತ್ತೋ ಅವರಿಂದನೇ ತೆರಿಗೆ ವಸೂಲು ಮಾಡುವ ಕ್ರಮಕ್ಕೆ ನಾವು ನೇರ ತೆರಿಗೆ ಅಂತೀವಿ, ಡೈರೆಕ್ಟ್ ಟ್ಯಾಕ್ಸ್. ಇದು ಕೇಂದ್ರ ಸರ್ಕಾರ ವಿಧಿಸುವಂತಹ ತೆರಿಗೆ. ಇಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಅಂದ್ರೆ ಇಂತಿಂತವರಿಗೆ ಮಾತ್ರ ಅನ್ವಯಿಸುತ್ತೆ, ಇಂತಿಂತವರಿಗೆ ಅನ್ವಯಿಸೋದಿಲ್ಲ, ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಆ ವ್ಯಕ್ತಿ, ಪರ್ಸನ್ ಅನ್ನೋ ಡೆಫಿನಿಷನ್ ನಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಈ ಇನ್ಕಮ್ ಟ್ಯಾಕ್ಸ್ ಆ ವ್ಯಕ್ತಿ ಅಥವಾ ಸಂಸ್ಥೆ ಒಂದು ಹಣಕಾಸು ವರ್ಷದಲ್ಲಿ, ಫೈನಾನ್ಷಿಯಲ್ ಇಯರ್, ಅದರಲ್ಲಿ ಗಳಿಸಿರುವಂತಹ ನಿವ್ವಳ ಆದಾಯ ಏನ್ ನೆಟ್ ಇನ್ಕಮ್ ಇದೆ ಅದರ ಮೇಲೆ ಟ್ಯಾಕ್ಸ್ ಕೊಡಬೇಕಾಗತ್ತೆ. GSTಯಲ್ಲಿ ಟರ್ನ್ ಓವರ್ ಮೇಲೆ, ವಹಿವಾಟಿನ ಮೇಲೆ ನಾವು ಟ್ಯಾಕ್ಸ್ ಕಟ್ತಿದ್ವಿ. ನೀವು ಅದನ್ನ ಹಿಂದಿನ ಅವಧಿಗಳಲ್ಲಿ ತಿಳ್ಕೊಂಡ್ವಿ. ಇದು ಇನ್ಕಮ್ ಟ್ಯಾಕ್ಸ್, ನೆಟ್ ಇನ್ಕಮ್, ನಿವ್ವಳ ಆದಾಯದ ಮೇಲೆ ಬರುವಂತಹ ತೆರಿಗೆ. ಇದು ನಿವ್ವಳ ಆದಾಯ ಅಂದ್ರೆ ನಾವು ಗಳಿಸಿರುವಂತಹ ಆದಾಯಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳನ್ನ ಕಳೆದ್ರೆ, ವೆಚ್ಚಗಳನ್ನ ಕಳೆದ್ರೆ ಬರುವಂತಹ ನಿವ್ವಳ ಲಾಭವನ್ನ ನಾವು ನಿವ್ವಳ ಆದಾಯ ಅಥವಾ ನೆಟ್ ಇನ್ಕಮ್, ನೆಟ್ ಪ್ರಾಫಿಟ್ ಅಥವಾ ನೆಟ್ ಇನ್ಕಮ್ ಅಂತ ಹೇಳ್ತೀವಿ. ಇದು ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಮಗೆ ಬೇಕಾದಂತಹ ಪ್ರಾಥಮಿಕ ಮಾಹಿತಿ. ಸ್ನೇಹಿತರೆ, ಇತ್ತೀಚೆಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಕೂಡ ಬದಲಾವಣೆಗೆ ಒಳಪಟ್ಟಿದೆ. 2025ರಲ್ಲಿ ಇದನ್ನು ಬದಲಾವಣೆ ಮಾಡಿದ್ದಾರೆ. ಇತ್ತೀಚೆಗೆ ಅಂದ್ರೆ 2025ರಲ್ಲಿ 61ರಿಂದ ಇದ್ದಂತಹ ಹಳೆಯ ಕಾಯ್ದೆಯನ್ನ ಅಮೂಲಾಗ್ರವಾಗಿ, ಕಾಂಪ್ರಹೆನ್ಸಿವ್ ಆಗಿ ಬದಲಾವಣೆ ಮಾಡಲಾಗಿದೆ. ಏನಾಗಿತ್ತು ಅಂದ್ರೆ 61ರ ಕಾಯ್ದೆಯನ್ನ ಹಂತ ಹಂತದಲ್ಲಿ ತಿದ್ದುಪಡಿಗೊಳಿಸಿ ಅನೇಕ ಒಳ ನಿಯಮಗಳನ್ನ, ಒಳ ಪ್ರೊವಿಷನ್ಗಳನ್ನ ಅಥವಾ ಇದನ್ನೆಲ್ಲ ಸೇರಿಸಿ ಒಂಥರ ಸಂಕೀರ್ಣ ಮಾಡಿಬಿಟ್ಟಿದ್ರು. ಕಾಂಪ್ಲಿಕೇಟೆಡ್ ಆಗಿತ್ತು, ಗೊಂದಲಮಯವಾಗಿತ್ತು. ಹಾಗಾಗಿ ಆ ಗೊಂದಲಗಳನ್ನ ಬಗೆಹರಿಸಬೇಕು, ಆ ಕಾಂಪ್ಲಿಕೇಟೆಡ್ ಡೆಫಿನಿಷನ್ಸ್ ಎಲ್ಲ ಸರಳೀಕರಣಗೊಳಿಸಬೇಕು. ಆ ರೀತಿ ಎಲ್ಲ ಸರಳೀಕರಣಗೊಳಿಸುವಂತಹ ಪ್ರಯತ್ನ ಈ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಅಂದ್ರೆ 2025 ಇದು ನಾಡಿದ್ದು ಬರುವ ಏಪ್ರಿಲ್ 1ರಿಂದ ಜಾರಿಯಾಗತ್ತೆ. ಈ ಕಾಯ್ದೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶಗಳು ಯಾವ್ದು? ಮೊದಲನೇದು,
ಹಣಕಾಸು ವರ್ಷ ಅಂತ ಫೈನಾನ್ಷಿಯಲ್ ಇಯರ್ ಅಂತ ನಾವು ಮೊದಲು ಅನ್ಕೊಳ್ತಾ ಇದ್ವಿ. ಅಂದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗಿನ ಅವಧಿಯನ್ನ ನಾವು ಹಣಕಾಸು ವರ್ಷ ಅಂತಿದ್ವಿ. ಈಗ ಪ್ರಸ್ತುತ ನಾವು 25-26 ಅವಧಿಯಲ್ಲಿ ಇದ್ದೇವೆ. ಈಗ ನಾನು 31 ಮಾರ್ಚ್ 26ಕ್ಕೆ ಒಂದು ಫೈನಾನ್ಷಿಯಲ್ ಇಯರ್ 2025-26 ಮುಗಿಯತ್ತೆ. ಅದನ್ನು ಹಣಕಾಸು ವರ್ಷ, ಆರ್ಥಿಕ ವರ್ಷ ಅಥವಾ ಫೈನಾನ್ಷಿಯಲ್ ಇಯರ್ ಅಂತೀವಿ ನಾವು. ಹಿಂದೆ ಹಳೆ ಆಕ್ಟ್ನಲ್ಲಿ ಅಥವಾ ಈಗ ಇರುವಂತಹ ಪದ್ಧತಿಯಲ್ಲಿ ಕರ ನಿರ್ಧರಣಾ ವರ್ಷ ಅನ್ನೋದೊಂದಿತ್ತು, ಅಸೆಸ್ಮೆಂಟ್ ಇಯರ್ ಅಂತ. ಅಂದ್ರೆ ಯಾವ ಹಣಕಾಸು ವರ್ಷ ಮುಗಿಯತ್ತೋ ಅದರ ನಂತರದ ವರ್ಷದಲ್ಲಿ ತೆರಿಗೆಯನ್ನು ಲೆಕ್ಕ ಹಾಕಿ ಪಾವತಿಸುವಂತಹ ಕ್ರಮ ಇರ್ತಿತ್ತು. ಅದಕ್ಕೆ ನಾವು ಆ ವರ್ಷವನ್ನ ನಾವು ಹಣ ಪಾವತಿಸುವಂತಹ ವರ್ಷಕ್ಕೆ ಕರ ನಿರ್ಧರಣಾ ವರ್ಷ ಅಥವಾ ಅಸೆಸ್ಮೆಂಟ್ ಇಯರ್ ಅಂತಿತ್ತು. ಫಾರ್ ಎಕ್ಸಾಂಪಲ್, ನಮಗೆ 25-26ಕ್ಕೆ ಫೈನಾನ್ಷಿಯಲ್ ಇಯರ್ ಆಗಿದ್ರೆ 26-27ಕ್ಕೆ ಮೌಲ್ಯಮಾಪನ ವರ್ಷ, ಅಸೆಸ್ಮೆಂಟ್ ಇಯರ್ ಅಥವಾ ಕರ ನಿರ್ಧರಣಾ ವರ್ಷ. ಯಾವುದಕ್ಕೆ ಅಸೆಸ್ಮೆಂಟ್ ಮಾಡ್ತೀವೋ ಅದನ್ನಾಗಿರುತ್ತೆ. ಆದ್ರೆ ಇದುವರೆಗೆ ಇರುವಂತಹ ಪದ್ಧತಿ ಆಗಿದ್ರೆ ಈಗ 2025ರ ಆಕ್ಟ್ ಅಲ್ಲಿ ಈ ಎರಡೂ ಪದಗಳನ್ನ, ಎರಡು ಹಣಕಾಸು ವರ್ಷ ಮತ್ತು ಕರ ನಿರ್ಧರಣಾ ವರ್ಷವನ್ನ, ಎರಡೂ ಪದಗಳ ಗೊಂದಲಗಳು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮರ್ಜ್ ಮಾಡಿದ್ದಾರೆ, ಏಕೀಕರಣಗೊಳಿಸಿದ್ದಾರೆ. ತೆರಿಗೆ ವರ್ಷ, ಟ್ಯಾಕ್ಸ್ ಇಯರ್. ಟ್ಯಾಕ್ಸ್ ಇಯರ್ ಅಂದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾಳೆ ಮೊದಲನೇ ಅವಧಿ ಯಾವಾಗ ಶುರುವಾಗತ್ತೆ? 1/4/26ರಿಂದ ಶುರುವಾಗತ್ತೆ. 31/3/27ರವರೆಗಿನ ತೆರಿಗೆ ಅವಧಿ ತೆರಿಗೆ ವರ್ಷ. ಇದನ್ನ ತೆರಿಗೆ ವರ್ಷ ಅಥವಾ ಟ್ಯಾಕ್ಸ್ ಇಯರ್ ಅಂತೀವಿ ನಾವು. ಇದು ಈ ಹೊಸ ಕಾಯ್ದೆಯಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಬದಲಾವಣೆ. ಹೆಚ್ಚಿನ ಕಾಯ್ದೆಯ ಅಂಶಗಳು ಯಥಾವತ್ತಾಗಿ ಹಿಂದೆ ಏನಿತ್ತೋ ಅದನ್ನೇ ಮುಂದುವರಿಸಿದ್ದಾರೆ. ಹೆಚ್ಚಿನ ಅಂಶಗಳು ಅದೇ ಇದೆ. ಆದ್ರೆ ಎಲ್ಲೆಲ್ಲಿ ಪ್ರಾವಧಾನಗಳು, ಪ್ರಾವಿಜೋ, ಪರಂತುಕಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಪರಂತುಕ ಅಂತ ಹೇಳ್ತೀವಿ, ಪರಂತು ಅಂತ ಹೇಳ್ತೀವಿ, ಅಂತರ್ದಿತ್ತೋ ಅದನ್ನೆಲ್ಲ ಸೆಕ್ಷನ್ನಿಗೆ ಅಂದ್ರೆ ಕಲಂಗೆ ಸೇರಿಸಿದ್ದಾರೆ. ಅಡಿಷನಲ್ಸ್ ಆಗಿ ಎಕ್ಸ್ಪ್ಲೇಷನ್ಸ್ ಇರೋದನ್ನೆಲ್ಲ ಸೆಕ್ಷನ್ಸ್ ಒಳಗೆ ತಂದಿದ್ದಾರೆ. ಸೆಕ್ಷನ್ಸ್ಗಳಲ್ಲಿ ತುಂಬಾ ಸೆಕ್ಷನ್ಸ್ಗಳಲ್ಲಿ ಒಂದೊಂದು ಸೆಕ್ಷನ್ ಅಲ್ಲೂ ಸಬ್ ಸೆಕ್ಷನ್ಸ್ಗಳು ಜಾಸ್ತಿ ಇತ್ತು. ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಒಂದೊಂದೇ ಸೆಕ್ಷನ್ಗೆ ತಂದಿದ್ದಾರೆ. ಅದನ್ನ ಕ್ರೋಢೀಕರಿಸಿರೋದ್ರಿಂದ ಸಿಂಪಲ್ ಟು ರೀಡ್. ಇದನ್ನ ನೋಡ್ತಾ ಹೋದ್ರೆ ನಮಗೆ ಈ ಬೇಸಿಕ್ ಫ್ಯಾಕ್ಟ್ಸ್ ಅಲ್ಲಿ ಒಂದು ಮಾಹಿತಿಗಳನ್ನ ನಾವು ತಿಳ್ಕೊಳ್ಬೇಕು. ಆದಾಯ ತೆರಿಗೆ ಕಾಯ್ದೆ ಈಗಾಗಲೇ ಹೇಳಿದಂಗೆ ಎಲ್ಲ ವ್ಯಕ್ತಿಗಳಿಗೆ ಅನ್ವಯಿಸುತ್ತೆ. ವ್ಯಕ್ತಿ, ಪರ್ಸನ್. ಈ ಪರ್ಸನ್ ಅನ್ನೋ ಡೆಫಿನಿಷನ್ ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲಿ ನಾವು ಇದೀವೋ ಇಲ್ಲೋ ನೋಡ್ಕೊಳ್ಬೇಕಾಗತ್ತೆ. ಅಲ್ಲಿ ಇದೀವಿ ಅಂದ್ರೆ ನಾವು ಆದಾಯ ತೆರಿಗೆ ಕಾಯ್ದೆ ವ್ಯಾಪ್ತಿಯಲ್ಲಿ ಬರ್ತೀವಿ. ಪರ್ಸನ್ ಅಂದ್ರೆ ಏನು? ಪರ್ಸನ್ ಅನ್ನೋ ಡೆಫಿನೇಷನ್ ಅಲ್ಲಿ ಏನ್ ಬರ್ತದೆ? ವೈಯಕ್ತಿಕ ವ್ಯಕ್ತಿಗಳು, ಇಂಡಿವಿಜುವಲ್ಸ್. ಈಗ ನಾನು, ನೀವು ಈ ರೀತಿ, ಅಥವಾ ಹಿಂದೂ ಅವಿಭಕ್ತ ಕುಟುಂಬ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್, HUF, ಅಥವಾ ಕಂಪನಿಗಳು ಅಥವಾ ಫರ್ಮ್ಗಳು, LLPಗಳು ಅಥವಾ ಪಾಲುದಾರಿಕಾ ಸಂಸ್ಥೆಗಳು, ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಥವಾ ಬಾಡಿ ಆಫ್ ಇಂಡಿವಿಜುವಲ್ಸ್. ಇದು ವ್ಯಕ್ತಿಗಳ ಸಂಘ ಅಥವಾ ವ್ಯಕ್ತಿಗಳ ಸಮೂಹ. ಅಲ್ಲಿ ರಿಜಿಸ್ಟರ್ಡ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಇರ್ಬೋದು, ಅವುಗಳು ಕೂಡ ಬರ್ತವೆ. ಆಮೇಲೆ ಲೋಕಲ್ ಅಥಾರಿಟಿ ಅಂದ್ರೆ ಈಗ ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ನಗರಸಭೆ ಇರ್ಬೋದು, ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ಬೋದು. ಲೋಕಲ್ ಅಥಾರಿಟೀಸ್ ಯಾವ್ದಾವ್ದು ಬರ್ತದೆ ಅವೆಲ್ಲ ಸ್ಥಳೀಯ ಪ್ರಾಧಿಕಾರ ಅನ್ನೋ ಡೆಫಿನೇಷನ್ ಅಥವಾ ಅನ್ನೋ ಅರ್ಥದಲ್ಲಿ ವ್ಯಕ್ತಿ ಅನ್ನೋ ಡೆಫಿನೇಷನ್ ಒಳಗೆ ಬರುತ್ತೆ. ಹಾಗೆ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್, ಕೃತಕ ಕಾನೂನುಬದ್ಧ ವ್ಯಕ್ತಿ. ಕೃತಕ ಕಾನೂನುಬದ್ಧ ವ್ಯಕ್ತಿ ಅಂದ್ರೆ ಯಾರು? ನಾವು ಯಾವುದೇ ಕಾನೂನಿನಲ್ಲಿ ನೋಂದಣಿಯಾದಂತ ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು. ಈ ವಿಚಾರದಲ್ಲಿ ಆರ್ಟಿಫಿಷಿಯಲ್ ಜುರಿಡಿಕಲ್ ಪರ್ಸನ್ಸ್ ಅಲ್ಲಿ ನಮ್ಮ ಇದರಲ್ಲೂ ಬರ್ತದೆ, ಏನು, ಸಹಕಾರ ಸಂಘಗಳು ಬರ್ತವೆ. ಯಾಕೆಂದ್ರೆ ವ್ಯಕ್ತಿ ಅಂದ್ರೆ ಯಾವುದೇ ಕಾನೂನಿನಡಿಯಲ್ಲಿ ನೋಂದಾಯಿತವಾದ ಸಂಸ್ಥಾ ರೂಪದ ವ್ಯಕ್ತಿ ಎಂದು ಅರ್ಥೈಸಲಾಗುತ್ತೆ. ಅಂದ್ರೆ ಆ ರೀತಿ ಪರ್ಸನ್ ಮೀನ್ಸ್ ಎನಿ ಆರ್ಗನೈಸೇಷನ್ಸ್ ವಿಚ್ ಇಸ್ ರಿಜಿಸ್ಟರ್ಡ್ ಅಂಡರ್ ಎನಿ ಆಕ್ಟ್. ಹಾಗಾಗಿ ಸಹಕಾರಿ ಕಾಯ್ದೆಯಲ್ಲಿ, ಯಾವುದೋ ಒಂದು ಸಹಕಾರಿ ಕಾಯ್ದೆಯಲ್ಲಿ ನಾವು
ಸಹಕಾರಿ ಕಾಯ್ದೆಗಳು ನಮ್ಮ ರಾಜ್ಯದಲ್ಲಿ 3 ಕಾಯ್ದೆಗಳಿದ್ದಾವೆ. ಒಂದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಬಹುರಾಜ್ಯ ಸಹಕಾರಿ ಕಾಯ್ದೆ, ಎರಡನೇದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1961 KCS ಆಕ್ಟ್ ಅಂತೀವಿ, ಮೂರನೇದು ಇತ್ತೀಚೆಗೆ ಬಂದಿರುವಂತಹ, ಇತ್ತೀಚೆಗೆ ಅಂದ್ರೆ 25 ವರ್ಷ ಆಗ್ಬಿಡ್ತದಕ್ಕೆ, ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ KSS ಆಕ್ಟ್ ಅಂತೀವಿ. ಇವೆಲ್ಲವೂ ನೋಂದಣಿಯಾದ ವ್ಯಕ್ತಿ ಅನ್ನೋದ ಇದರಲ್ಲಿ ರಿಜಿಸ್ಟರ್ಡ್ ಪರ್ಸನ್ ಅನ್ನೋ ಇದರಲ್ಲಿ ಡೆಫಿನಿಷನ್ ಅಲ್ಲಿ ಬರುತ್ತೆ. ಹಾಗಾಗಿ ಸಹಕಾರ ಸಂಘಗಳು ಕೂಡ ಕಾನೂನಾತ್ಮಕವಾಗಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಲ್ಲಿ ಒಬ್ಬ ನೋಂದಾಯಿತ ವ್ಯಕ್ತಿ. ಆದ್ರೆ ಸಹಕಾರ ಸಂಘಗಳು ತೆರಿಗೆ ಪದ್ಧತಿಯಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿದೆ, ಒಂದು ವ್ಯಕ್ತಿಗಳಿಗಿಂತ ಭಿನ್ನವಾದ. ಈಗ ವ್ಯಕ್ತಿಗಳು ಅಂದ್ರೆ ಇಂಡಿವಿಜುವಲ್ಸ್ಗೆ ಬೇರೆ ರೀತಿ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು, ಅವರಿಗೆ ಬೇಸಿಕ್ ಎಕ್ಸೆಂಪ್ಷನ್ಸ್ ಅಂತಿದೆ. ಆಮೇಲೆ ಹಂತ ಹಂತವಾಗಿ 3-4 ಇದರಲ್ಲಿ ಟ್ಯಾಕ್ಸೇಷನ್ ಸ್ಲ್ಯಾಬ್ಗಳು ಬರ್ತವೆ. ಆದರೆ ಸಹಕಾರ ಸಂಘಗಳಿಗೆ ಯಾವುದೇ ಬೇಸಿಕ್ ಎಕ್ಸೆಂಪ್ಷನ್ ಇಲ್ಲ, ಕನಿಷ್ಠ ವಿನಾಯಿತಿ ಇಲ್ಲ. ಈಗ ನಮಗೆ ಇಂಡಿವಿಜುವಲ್ಸ್ ಆದ್ರೆ 12 ಲಕ್ಷದವರೆಗೆ ನಮಗೆ ಬೇಸಿಕ್ ಎಕ್ಸೆಂಪ್ಷನ್ ಇದೆ. ಅಂದ್ರೆ 4 ಲಕ್ಷದವರೆಗೆ ಮತ್ತು ರಿಬೇಟ್ ಅನ್ನೋದು ನೋಡಿದೆ 12 ಲಕ್ಷದವರೆಗೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಆದ್ರೆ ಬೇಸಿಕ್ ಎಕ್ಸೆಂಪ್ಷನ್ ಸಹಕಾರ ಸಂಘಗಳಿಗಿಲ್ಲ. ಆದ್ರೆ ಯಾವ್ದ್ಯಾವ್ದು ನಿರ್ದಿಷ್ಟವಾದ ಇಂತಿಂತಹ ಸಹಕಾರ ಸಂಘಗಳಿದಾವೆ ಅವರಿಗೆ ಕೆಲವು ನಿರ್ದಿಷ್ಟ ಕಡಿತಗಳಿದಾವೆ. ಕಡಿತಗಳು ಅಂದ್ರೆ ಡಿಡಕ್ಷನ್ಸ್. ಎಕ್ಸೆಂಪ್ಷನ್ಸ್ ಇಲ್ಲ, ಆದರೆ ಡಿಡಕ್ಷನ್ಸ್ ಇದೆ. ಹಾಗಾಗಿ ಸಹಕಾರ ಸಂಘಗಳಿಗೆ ಅನ್ವಯಿಸುವಂತ ತೆರಿಗೆ ದರಗಳು ಯಾವುದು? 0 ಇಂದ ಯಾವುದು ಲಿಮಿಟ್ ಎಕ್ಸೆಂಪ್ಷನ್ ಇಲ್ಲ. 0 ಇಂದ 10,000 ರೂಪಾಯಿವರೆಗೆ 10% ಅಂತ ಟ್ಯಾಕ್ಸ್ ಕಟ್ಟಬೇಕು. ಯಾವುದೋ ಒಂದು MPCS 8,000 ರೂಪಾಯಿ ಪ್ರಾಫಿಟ್ ಅಂತ ತೋರಿಸಿದೆ ಅಂದ್ರೆ 10% ಟ್ಯಾಕ್ಸ್ ಕಟ್ಟಬೇಕು. 10,000ದಿಂದ 20,000ವರೆಗೆ 20%. 20,000ಗಿಂತ ಜಾಸ್ತಿ ಆದ್ರೆ 30%. ಅಂದ್ರೆ ಸಹಕಾರ ಸಂಸ್ಥೆಗಳು 30% ಟ್ಯಾಕ್ಸ್ ಲಿಮಿಟ್ಸ್ ಅಲ್ಲಿ ಇದ್ದಾವೆ. ಇದನ್ನ ನಾವು ಗಮನ ಇಟ್ಕೊಳ್ಬೇಕು. ಯಾಕೆಂದ್ರೆ ತೆರಿಗೆ ಅನ್ವಯಿಸುತ್ತೆ ಅಂದ್ರೆ 30% ಅಂತ ತೆರಿಗೆ ಅನ್ವಯಿಸುತ್ತೆ. 20,000ವರೆಗೆ ಲಿಮಿಟ್ ನಮ್ಗೇನು ಅದು ನಗಣ್ಯ. 1985ರಲ್ಲಿ ಫಿಕ್ಸ್ ಮಾಡಿರುವಂತ ತೆರಿಗೆ ದರ ಇದು. ಮೊದಲನೇ ಬಾರಿಗೆ ಸಹಕಾರ ಸಂಘಗಳಿಗೆ ತೆರಿಗೆ ಆದಾಯ ತೆರಿಗೆ ಅನ್ವಯಿಸಿದ್ದು 1985ರಲ್ಲಿ. ಆಗ ತೆರಿಗೆ ದರ ಫಿಕ್ಸ್ ಮಾಡಿದ್ದು 10%, 20%, 30%, 10, 20, 20,000ಗಿಂತ ಹೆಚ್ಚು ಅನ್ನೋದು. ಅದೇ ಲಿಮಿಟ್ ಅನ್ನ ಇದುವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಏನು ಎನ್ಹಾನ್ಸ್ಮೆಂಟ್ ಆಗಿಲ್ಲ. ಆಗ ವೈಯಕ್ತಿಕ ವ್ಯಕ್ತಿಗಳಿಗೆ 12,000 ರೂಪಾಯಿ ಲಿಮಿಟ್ ಇತ್ತು. 12,000 ರೂಪಾಯಿ ಇದ್ದಿದ್ದು ಈಗ 12 ಲಕ್ಷದವರೆಗೆ ಹೋಗಿದೆ ಸ್ನೇಹಿತರೆ. 100 ಪಟ್ಟು ಇನ್ಕ್ರೀಸ್ ಆಗಿದೆ ವಿನಾಯಿತ ಆದಾಯ. ಆದರೆ ಸಹಕಾರ ಸಂಘಗಳಿಗೆ ಮಾತ್ರ ಅದೇ ಲೆಕ್ಕ ತೆರಿಗೆ ಪದ್ಧತಿ, ಅದೇ ತೆರಿಗೆ ದರಗಳು ಇವತ್ತಿಗೂ ಇದೆ. ಇನ್ನು ಒಂದೊಂದಾಗೆ ಗಮನಾರ್ಹವಾದಂತಹ ಪ್ರಮುಖವಾದಂತಹ ಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಅತಿ ಮುಖ್ಯವಾಗಿ ನಾವು ವರದಿಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಏನಿದೆ ಅದರ ಬಗ್ಗೆ ವಿಚಾರ ಮಾಡೋಣ. 80AC ಅಂತ ಮೊದಲಿತ್ತು, ಈಗ ಅದು 122 ವಿತಿನ್ ಬ್ರಾಕೆಟ್ 5 ಅಂತಾಗಿದೆ. ಸೆಕ್ಷನ್ 125 ಆಗಿದೆ. ಹೊಸ ಆಕ್ಟ್ ನಲ್ಲಿ 122 ಆಗಿದೆ. ಹಳೆ ಆಕ್ಟ್ ನಲ್ಲಿ ಅಂದ್ರೆ 26 ಮಾರ್ಚ್ ಒಳಗಿನ ಆಕ್ಟ್ ಅಲ್ಲಿ ಅದು 80AC ಅಂತ. ಇದರ ಪ್ರಕಾರ ಏನಾಗತ್ತೆ, ನಾನ್ ಫೈಲರ್ಸ್ ಅಥವಾ ಲೇಟ್ ಫೈಲರ್ಸ್ಗೆ ಡಿಸೋಲೆನ್ಸ್ ಇದೆ. ಅಂದ್ರೆ ನಿಮಗೆ ನಿರಾಕರಣೆ, ತೆರಿಗೆ ಇದರಲ್ಲಿ ಏನು ಕಡಿತ ಇತ್ತೋ ಅದು ನಿರಾಕರಿಸಲ್ಪಡುತ್ತೆ. ಇದ್ರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ತಿಳ್ಕೊಳ್ಳೋಣ. ಮೊದಲನೇದು, ಎಲ್ಲ ವ್ಯಕ್ತಿಗಳಿಗೂ ನಿಗದಿಪಡಿಸಿದ ದಿನಾಂಕದೊಳಗೆ ಆದಾಯ ತೆರಿಗೆ ವರದಿಯನ್ನ ಸಲ್ಲಿಸಬೇಕು. ವರದಿಯನ್ನ ಸಲ್ಲಿಸಲಿಕ್ಕೆ ಎಕ್ಸೆಂಪ್ಷನ್ ಎಲ್ಲೂ ಇಲ್ಲ, ಯಾರಿಗೂ ವಿನಾಯಿತಿ ಇಲ್ಲ. ಅದರಲ್ಲೂ ವ್ಯಕ್ತಿಗಳಲ್ಲಿ ಯಾರ್ಯಾರು ಆದಾಯ ತೆರಿಗೆ ಲಿಮಿಟ್ಗಿಂತ ಕಡಿಮೆ ಬರ್ತಾರೆ ಅವರಿಗೆ ಎಕ್ಸೆಂಪ್ಷನ್ ಇದೆ. ಆದರೆ ನಮಗೆ ಸಹಕಾರ ಸಂಸ್ಥೆಗಳಿಗೆ ಬೇಸಿಕ್ ಎಕ್ಸೆಂಪ್ಷನ್ ಇಲ್ಲ. ಈಗಾಗಲೇ ತೋರಿಸದಂಗೆ ನಿಮಗೆ 1 ರೂಪಾಯಿ ಪ್ರಾಫಿಟ್ ಬಂದಿರಲಿ, ಇನ್ನು ಲಾಸ್ ಬಂದ್ರೆ ಯಾಕೆ ಅಂತಲೂ ಮುಂದೆ ಹೇಳ್ತೀನಿ ನಾನು. ತೆರಿಗೆ ವರದಿಯನ್ನು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಸಲ್ಲಿಸಬೇಕು.
ಸಹಕಾರ ಸಂಘಗಳಿಗೆ ಪ್ರತಿ ವರ್ಷ ಅಕ್ಟೋಬರ್ 31, ಬೇರೆಯವರಿಗೆಲ್ಲ ಜುಲೈ 31, ಆಗಸ್ಟ್ 31 ಎಲ್ಲ ಇದೆ. ಆದರೆ ಸಹಕಾರಿ ಸಂಸ್ಥೆಗಳಿಗೆ ಅಕ್ಟೋಬರ್ 31. ಯಾಕೆಂದ್ರೆ ಯಾವುದೇ ಕಾನೂನಿನಲ್ಲಿ ಲೆಕ್ಕ ಪರಿಶೋಧನೆಗೆ ಒಳಪಟ್ಟಂತಹ ಸಂಘ ಸಂಸ್ಥೆಗಳಿಗೆ ಅಥವಾ ಪರ್ಸನ್ ಹೂ ಆರ್ ಸಬ್ಜೆಕ್ಟೆಡ್ ಟು ಆಡಿಟ್ ಅಂಡರ್ ಎನಿ ಆಕ್ಟ್ ಅಂತಾರೆ. ಹಾಗಿದ್ದಾಗ ಅವರಿಗೆ ಅಕ್ಟೋಬರ್ 31. 2018ರಿಂದ ಒಂದು ಹೊಸ ನಿಯಮ ಮಾಡಿದ್ದಾರೆ, ಅಂದ್ರೆ ಸೇರ್ಪಡೆ ಆಗಿದೆ. ಅದೇ ATAC. ನಿಗದಿತ ಅವಧಿಯೊಳಗೆ ನಾವು ವರದಿಯನ್ನು ಸಲ್ಲಿಸಲೇಬೇಕು. ಸಲ್ಲಿಸದಿದ್ದಲ್ಲಿ, ಮೊದಲು ಮ್ಯಾಂಡೇಟರಿ ಇರಲಿಲ್ಲ, ಈಗ ಮ್ಯಾಂಡೇಟರಿ ಮಾಡಿದ್ದಾರೆ. ಮೊದಲು ಆಪ್ಷನಲ್ ಇತ್ತು, ಈಗ ಮ್ಯಾಂಡೇಟರಿ ಅಂದ್ರೆ ಕಡ್ಡಾಯ ಮಾಡಿದ್ದಾರೆ. ಒಂದು ನಿಮಿಷ, ಪವರ್ ಸ್ಲೋ ಆಯ್ತು, ಹಾಕೊಂಡ್ಬಿಡ್ತೀನಿ ವೈರು. ಎಸ್. ಸೊ ಈಗ ಕಡ್ಡಾಯ, ಮ್ಯಾಂಡೇಟರಿ. ಮೊದಲು ಆಪ್ಷನಲ್ ಅಂತ ಇದ್ದದ್ದು ಮ್ಯಾಂಡೇಟರಿ 2018ಇಂದ ATAC. ಸೊ ಪಾನ್ ಹೊಂದೋದು ಕಡ್ಡಾಯ. ಮೊದಲು ಪಾನ್ ಇದ್ದವ್ರು ನಡೀತಿತ್ತು, ಈ ಪಾನ್ ನಂಬರ್ ಹೊಂದಬೇಕು, ಯಾಕಂದ್ರೆ ನೀವು ಸಲ್ಲಿಸಬೇಕು. ಸ್ವಲ್ಪ ಗಮನ ಇಟ್ಟು ನೋಡಿ, ATAC ಎಷ್ಟು ಕಠಿಣವಾದ ನಿಯಮ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ. ವರದಿ ಸಲ್ಲಿಸೋದು, ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತೆರಿಗೆ ಕಟ್ಟಬೇಕು ಅಂತ ಹೇಳೋದಿಲ್ಲ. ತೆರಿಗೆ ಪಾವತಿ ಮಾಡುವಂಥದ್ದು ನಿಮ್ಮ ಆದಾಯದ ಮಿತಿಯಲ್ಲಿ ಮತ್ತು ಅಥವಾ ಆದಾಯಕ್ಕೆ ತೆರಿಗೆ ಬರುತ್ತಾ ಅನ್ನೋದ್ರ ಮೇಲೆ. ಮುಂದೆ ಒಂದಿಷ್ಟು ಎಕ್ಸಂಪ್ಷನ್ ಇರೋದ್ರಿಂದ ನಿಮ್ಗೆ ತೆರಿಗೆ ಬರದೇ ಇರ್ಬೋದು. ಆದರೆ ವರದಿ ಸಲ್ಲಿಸುವಿಕೆಗೆ ಯಾವುದೇ ಎಕ್ಸಂಪ್ಷನ್ ಇಲ್ಲ. ಅಕಸ್ಮಾತ್ ವರದಿ ಸಲ್ಲಿಸದವ್ರು ಏನಾಗುತ್ತೆ, ಗಂಭೀರವಾದ ಪರಿಣಾಮ ಉಂಟಾಗುತ್ತೆ. ಏನೇನು ಆ ಥರ ಪರಿಣಾಮ? ಮೊದಲನೇದು, ವರದಿ ಸಲ್ಲಿಸದೇ ಇದ್ರೆ 10,000 ರೂಪಾಯಿವರೆಗೆ ನಿಮಗೆ ದಂಡ ವಿಧಿಸಬಹುದು. 10,000 ರೂಪಾಯಿವರೆಗೆ ದಂಡ ವಿಧಿಸಬಹುದು. ವರದಿ ಸಲ್ಲಿಸದೆ ಹೋದ್ರೆ ಪೆನಾಲ್ಟಿ ಅಪ್ ಟು 10,000 ವಿಧಿಸಬಹುದು, ಕಡ್ಡಾಯ ಅಂತಲ್ಲ. ಆದರೆ ನೆಕ್ಸ್ಟ್ ಗಂಭೀರ ಪರಿಣಾಮ ಯಾವುದೇನಾಗತ್ತೆ ನೋಡ್ಕೊಳ್ತಾ ಬರೋಣ. ವರದಿ ಸಲ್ಲಿಸದೇ ಇದ್ರೆ ನಮಗೆ ಯಾವ್ದಾದ್ರು TDS ಆಗಿದ್ರೆ, TDS ಅಂದ್ರೆ ಏನು ಅಂತ ಮುಂದೆ ಬರ್ತೀನಿ, ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಹಾಗೇನಾದ್ರು TDS ಆಗಿದ್ರೆ ವರದಿ ಸಲ್ಲಿಸದೆ ನಾವು ಅದನ್ನು ಹಿಂಪಡೆಯಕ್ಕೆ ಸಾಧ್ಯ ಇಲ್ಲ. ಮೂರನೇದು, ಇನ್ ಟೈಮ್ ವರದಿಯನ್ನು ಸಲ್ಲಿಸದೇ ಇದ್ರೆ, ವರದಿ ಸಲ್ಲಿಸುವಂಥದ್ದು ಇನ್ ಟೈಮ್ ಆಗಿರಬೇಕು. ನಿಮಗೆ ಕೊಟ್ಟಿರುವಂತಹ ದಿನಾಂಕ, ಅಂತಿಮ ದಿನಾಂಕದೊಳಗೆ ವರದಿ ಸಲ್ಲಿಕೆ ಆಗಿರಬೇಕು. ಅದರ ನಂತರ ಸಲ್ಲಿಸಿದರೆ ನಿಮಗೆ ಕಡಿತಗಳು ಸಿಗೋದಿಲ್ಲ. ಏನ್ 80P ಅಂತಿದ್ವಿ, ಅದನ್ನೀಗ 149 ಮಾಡಿದ್ದಾರೆ. ಆ 149 ಕಡಿತಗಳಿಗೆ ಅನರ್ಹತೆ ಆಗತ್ತೆ. ಅಕಸ್ಮಾತ್ ಸಲ್ಲಿಸಿದ ವರದಿಯಲ್ಲಿ ಯಾವುದೋ ಒಂದು ತಪ್ಪಾಗ್ಬಿಟ್ಟಿತ್ತು, ಯಾವುದೋ ಒಂದು TDS ತಗೊಂಡಿರ್ಲಿಲ್ಲ, ಅಥವಾ ಬ್ಯಾಂಕ್ ರಿಕನ್ಸಿಲೇಷನ್ ಆಗಿರ್ಲಿಲ್ಲ, ಅಥವಾ ಬ್ಯಾಂಕಿನ ಇಂಟ್ರೆಸ್ಟ್ ಬಿಟ್ಬಿಟ್ಟಿದ್ವಿ, ಅಥವಾ ಯಾವುದೋ ಒಂದು ಜನೈನ್ ಆಗಿ ಯಾವುದೋ ಒಂದು ದೋಷ ಇತ್ತು, ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಮತ್ತೆ ಲೇಟ್ ಫೈಲ್ ಮಾಡಿದರೆ ಅದು ಪರಿಶೀಲನೆಗೆ ಒಳಪಡುವಂತಹ ಸಂಭವ ಜಾಸ್ತಿ, ಸ್ಕ್ರೂಟಿನಿ ಸೆಲೆಕ್ಟ್ ಆಗತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯಾವ್ಯಾವ ಸಂಘ ವರದಿಯನ್ನು ಸಲ್ಲಿಸೋದಿಲ್ವೋ ಅವುಗಳಿಗೆ ಸೆಕ್ಷನ್ 393 ಅನ್ವಯ ಆಗತ್ತೆ. 393 ಅಂದ್ರೆ ಹಳೆಯ 194N. ಆ 194N ಅಥವಾ 393 ಏನು ಅನ್ನೋದನ್ನ ನಾವು ಮುಂದಿನ ಅವಧಿಗಳಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್, ಆದಾಯ ತೆರಿಗೆ ಕಾಯ್ದೆ ಅಡಿಯಲ್ಲಿ ನಮಗೆ ಲೆಕ್ಕ ಪರಿಶೋಧನೆ ಮಾಡ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ನಮ್ದು ಪತ್ತಿನ ಸಹಕಾರಿಗಳಾಗಿದ್ದೀವಿ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಯಾರ್ಯಾರು ಠೇವಣಿಗಳನ್ನ ಸ್ವೀಕರಿಸಿ ಸಾಲವನ್ನ ನೀಡುವಂತಹ ವ್ಯವಹಾರವನ್ನು ಮಾಡ್ತಾ ಇದ್ದೀವೋ ಅವರೆಲ್ಲರೂ ಪತ್ತಿನ ಸಹಕಾರಿಗಳು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಪರಿಗಣಿಸಲ್ಪಡ್ತದೆ. ಅವರ ಒಟ್ಟು ಆದಾಯ, ಅಗ್ರಿಗೇಟ್ ಇನ್ಕಮ್, ಅಥವಾ ವ್ಯಾಪಾರಿ ಸಹಕಾರಿಗಳು, ಟ್ರೇಡಿಂಗ್ ಕೋಆಪರೇಟಿವ್ಸ್, ಅವರ ವಾರ್ಷಿಕ ವಹಿವಾಟು, ಒಟ್ಟು ಆದಾಯ ಅಥವಾ ವಾರ್ಷಿಕ ವಹಿವಾಟು, ಇವು 1 ಕೋಟಿ ರೂಪಾಯಿಗಳನ್ನ ಮೀರ್ತಾ ಇದ್ರೆ
ಅಂತಹ ಸಹಕಾರಿಗಳು ಒಂದು ತಮ್ಮ ಲೆಕ್ಕ ಪುಸ್ತಕಗಳನ್ನ CA ಇಂದ ಆಡಿಟ್ ಮಾಡಿಸ್ಬೇಕು. ನೀವು ರೆಗ್ಯುಲರ್ ಆಗಿ ಡಿಪಾರ್ಟ್ಮೆಂಟ್ ಆಡಿಟ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟ್, ಶಾಸನಬದ್ಧ ಲೆಕ್ಕ ಪರಿಶೋಧನೆ ನೀವು ಮಾಡಿಸ್ತೀರಿ. ಅದರ ಜೊತೆಯಲ್ಲೇ ಆದಾಯ ತೆರಿಗೆ ಕಾಯ್ದೆ ಪ್ರಕರಣ 63 ಅಂದರೆ ಹಿಂದಿನ 44AB, ಸೆಕ್ಷನ್ 44AB ಅಂತಿತ್ತು ಹಿಂದೆ, ಅದು ಈಗ 63 ಆಗಿದೆ. 63 ಅಡಿಯಲ್ಲಿ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು. ಆ ರೀತಿ ಲೆಕ್ಕ ಪರಿಶೋಧನೆ ಮಾಡಿಸ್ಲಿಕ್ಕೆ ಮತ್ತು ಅದರ ವರದಿ ಸಲ್ಲಿಸಲಿಕ್ಕೆ ಇರುವಂತಹ ಲಾಸ್ಟ್ ಡೇಟು ಸೆಪ್ಟೆಂಬರ್ 30. ಅಂದ್ರೆ ಪರಿಶೋಧಿತ ಲೆಕ್ಕ ಪರಿಶೋಧನಾ ವರದಿಯನ್ನ ಸಲ್ಲಿಸಲಿಕ್ಕೆ ಸೆಪ್ಟೆಂಬರ್ 30, ಆದಾಯ ತೆರಿಗೆ ವರದಿಯನ್ನ ಸಲ್ಲಿಸಲಿಕ್ಕೆ ಅಕ್ಟೋಬರ್ 31. ಇಲ್ಲಿ 2 ಭಾಗಗಳಿದಾವೆ. ನೀವು ಆದಾಯ ತೆರಿಗೆ ಕಾಯ್ದೆ ಅಡಿಯಲ್ಲಿ ಲೆಕ್ಕ ಪರಿಶೋಧನೆ ಮಾಡಿಸ್ಕೊಂಡಿದ್ದೀರಿ ಅಂದ್ರೆ ಆ ಲೆಕ್ಕ ಪರಿಶೋಧನಾ ವರದಿಯನ್ನ ಸಲ್ಲಿಸಲಿಕ್ಕೆ ನಿಮ್ಗೆ ಸೆಪ್ಟೆಂಬರ್ 30 ಲಾಸ್ಟ್ ಡೇಟ್. ತೆರಿಗೆ ವರದಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅಕ್ಟೋಬರ್ 31. ಹಾಗಾದ್ರೆ ಸೆಪ್ಟೆಂಬರ್ 30 ನಾವು ಎರಡನ್ನೂ ಮಾಡ್ಬೋದಾ? ಅಜಯ್, ಏನು ತೊಂದರೆ ಇಲ್ಲ, ಆ ರೀತಿನೂ ಮಾಡ್ಕೊಳ್ಬಹುದು. ಅಕಸ್ಮಾತ್ ತಪ್ಪಿದ್ರೆ 1.5 ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಬಹುದು. 0.5% ಆಫ್ ದಿ ಟರ್ನ್ ಓವರ್ ಆರ್ 1.5 lakhs ವಿಚ್ ಎವರ್ ಇಸ್ ಲೆಸ್. ಹಾಗಾಗಿ 1.5 ಲಕ್ಷ ರೂಪಾಯಿವರೆಗೂ ನಿಮಗೆ ದಂಡ ವಿಧಿಸಬಹುದು ನಮ್ಮ ಟರ್ನ್ ಓವರ್ ಅಥವಾ ಟೋಟಲ್ ಆದಾಯಗಳ ಮೇಲೆ. ಸೊ ಇದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವೆಲ್ಲ ಗಂಭೀರವಾಗಿ ತಗೊಳ್ಳಿ. ಆದಾಯ ತೆರಿಗೆ ವರದಿಯನ್ನು ಯಾರು ಸಲ್ಲಿಸ್ತಾ ಇಲ್ಲ, MTCS ಇರ್ಬೋದು, ಪ್ಯಾಕ್ಸ್ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಗಂಭೀರವಾದ ಪರಿಣಾಮ ಆಗತ್ತೆ. ದಯವಿಟ್ಟು ನೀವು ಅದನ್ನ ಮಾಡ್ಕೊಳ್ಳಿ. ಇನ್ ಟೈಮ್ ಮಾಡಿ, ಮಾಡೋದೊಂದೆಲ್ಲ ಇನ್ ಟೈಮ್ ಮಾಡಬೇಕು, ಅದು ಒಂದು ಇಂಪಾರ್ಟೆಂಟ್. ಇನ್ನು ATP, ಈಗ ನಾವು ಪ್ರಮುಖವಾದ ಕೆಲವೊಂದು ಅಂಶಗಳಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗಮನ ಇಟ್ಟು ಕೇಳಿ. ಸೆಕ್ಷನ್ 149, ಈಗಿನ 149 ಅಥವಾ ಹಳೆಯ ATP ಡಿಡಕ್ಷನ್ಸ್ ಇದೆ. ಕೋಆಪರೇಟಿವ್ ಸೊಸೈಟಿಗೆ ಯಾವುದೇ ಎಕ್ಸಂಪ್ಷನ್ ಇಲ್ಲ. 1 ರೂಪಾಯಿ ಲಾಭ ಬಂದ್ರೆ 10 ಪೈಸೆ ತೆಗೆದಿಡ್ಬೇಕು. ಸೊ ಯಾವುದೇ ಎಕ್ಸಂಪ್ಷನ್ ಇಲ್ಲ, ಆದರೆ ಡಿಡಕ್ಷನ್ಸ್ ಇದೆ. ಹಾಗಾಗಿ ಡಿಡಕ್ಷನ್ಸ್ ಇದ್ರೆ ಯಾವ್ದಾದ್ರ ಮೇಲೆ ತೆರಿಗೆ ಬಾಧ್ಯತೆ ಬರುತ್ತೆ, ಅದ್ರ ಮೇಲೆ ಎಷ್ಟೆಷ್ಟು ಕಡಿತಗಳಿದೆ ನೋಡೋಣ. ನಮಗೆ ತೆರಿಗೆದಾಯಕ ಆದಾಯದ ಮೂಲಗಳು ಯಾವ್ದಾಗಾದ್ರೆ, ತೆರಿಗೆದಾಯಕ ಆದಾಯಗಳು ಅಥವಾ ತೆರಿಗೆ ಬಾಧ್ಯತೆ ಇರುವಂತದ್ದು ಪತ್ತಿನ ವ್ಯವಹಾರಗಳಿಂದ ಬರುವಂತಹ ಆದಾಯ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿಗೆ ಕ್ರೆಡಿಟ್ ಅಂದ್ರೆ ಠೇವಣಿ ಸ್ವೀಕಾರ ಮತ್ತು ಸಾಲಗಳನ್ನು ನೀಡುವಂತಹ ವ್ಯವಹಾರ ಮಾಡ್ತಾ ಇದ್ರೆ, ಸಾಲ ನೀಡಿದ ಸಾಲದ ಮೇಲೆ ಬರುವಂತಹ ಬಡ್ಡಿ ಆದಾಯ ಇದೆ, ಅದು ನಮಗೆ ಪತ್ತಿನ ವ್ಯವಹಾರಗಳಿಂದ ಬರುವಂತಹ ಆದಾಯ. ಠೇವಣಿ ಗುಂತಾವಣೆಗಳು, ನಾವು ಠೇವಣಿಗಳನ್ನ ಹೊರಗಡೆ ಬ್ಯಾಂಕ್ನಲ್ಲಿ ಮೀಸಲು ನಿಧಿಯನ್ನ ಅಥವಾ ನಮ್ಮ ಠೇವಣಿಗಳ ಮೇಲಿನ ಶಾಸನಬದ್ಧ ಮೀಸಲು ನಿಧಿಯನ್ನ ಇಡ್ತೀವಿ ನಾವು. ಅಂಥದ್ದನ್ನ ಏನಾದ್ರು ಗುಂತಾವಣೆ ಮಾಡಿದ್ರೆ ಠೇವಣಿ ಮೇಲೆ, ಅಥವಾ ನಮ್ಮಲ್ಲಿ ಹೆಚ್ಚುವರಿ ಡೆಪಾಸಿಟ್ ಇತ್ತು, ನಮಗಷ್ಟು ಸಾಲ ಹೋಗ್ತಾ ಇಲ್ಲ ಅಂದ್ರೆ ನಾವು ಅದನ್ನ ಬೇರೆ ಕಡೆ ಇಡ್ತೀವಿ ನಾವು. ಅಂತಹ ಆದಾಯಗಳ ಮೇಲೆ ಬರುವಂತಹ ಆದಾಯಗಳು. ವ್ಯಾಪಾರ ವಹಿವಾಟುಗಳ ಆದಾಯ, ನಾವು ಟ್ರೇಡಿಂಗ್ ಮಾಡ್ತಾ ಇದೀವಿ, ಯಾವುದೊಂದು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ, ಯಾವುದೊಂದು ಪ್ರಾಡಕ್ಟ್ ಮಾಡ್ತಾ ಇದೀವಿ, ಒಂದು ಸೂಪರ್ ಮಾರ್ಕೆಟ್ ಮಾಡ್ತಾ ಇದೀವಿ, ಅಥವಾ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಪ್ಯಾಕ್ಸ್ಗಳು ನಾವು ವ್ಯಾಪಾರ ಮಾಡ್ತೀವಿ. ಬಾಡಿಗೆ ಆದಾಯ, ನಮ್ಮಲ್ಲಿ ಒಂದಿಷ್ಟು ಮಳಿಗೆಗಳು ಕಟ್ಸಿದೀವಿ, ಅದನ್ನ ಬಾಡಿಗೆ ಕೊಡ್ತಾ ಇದೀವಿ. ನಮಗೆ ಗೋಡೌನ್ ಇದೆ, ಅದನ್ನ ಬಾಡಿಗೆ ಕೊಡ್ತಾ ಇದೀವಿ. ಇತರೆ ಆದಾಯ, ಬಡ್ಡಿಯೇತರ ಆದಾಯಗಳು ಸುಮಾರಿದೆ ನಮ್ಮಲ್ಲಿ. ನಾವು ಯಾವುದೋ ಒಂದು ಕಮಿಷನ್ ಏಜೆನ್ಸಿ ಮಾಡ್ತಾ ಇದೀವಿ, ಈ ಸ್ಟ್ಯಾಂಪಿಂಗ್ ಮಾಡ್ತಾ ಇದೀವಿ, ಅಥವಾ ಟಿಕೆಟ್ ಏಜೆನ್ಸಿ ಮಾಡ್ತಾ ಇದೀವಿ, ಟಿಕೆಟ್ ಬುಕಿಂಗ್ ಮಾಡ್ತಾ ಇದೀವಿ, ಅಥವಾ ಹೋಟೆಲ್ ನಡೆಸ್ತಾ ಇದೀವಿ. ಯಾವುದೇ ತರಹದ ಇತರೆ ಆದಾಯಗಳು ಯಾವುದೇ ಇರ್ಬೋದು. ಇವಿಷ್ಟು ಆದಾಯ ತೆರಿಗೆ ಕಾಯ್ದೆಯಲ್ಲಿ ಆದಾಯ ಅಂತ ಬರ್ತದೆ. ಅವುಗೆ ಯಾವುದಕ್ಕೂ ಎಕ್ಸಂಪ್ಷನ್ ಇಲ್ಲ. ಆದರೆ ಎಕ್ಸಂಪ್ಷನ್ ಇಲ್ಲ, ನಮಗೆ ಯಾವುದೇ ಇನ್ಕಮಿಗೂ ಎಕ್ಸಂಪ್ಷನ್ ಇಲ್ಲ. ಆದರೆ ಕೆಲವು ನಿರ್ದಿಷ್ಟ ಸ್ಪೆಸಿಫೈಡ್ ಬಿಸ್ನೆಸ್ ಅಂತೀವಿ, ಇಂತಿಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಡಿಡಕ್ಷನ್ಸ್ ಇದೆ, ಕಡಿತ ಇದೆ. ಈ ಕಡಿತಗಳನ್ನ ಕ್ಲೈಮ್ ಮಾಡಲಿಕ್ಕೆ ಕೆಲವು ನಿರ್ದಿಷ್ಟ ಅನುಸರಣೆಗಳು ಮಾಡಿರ್ಬೇಕು. ನೀವು ತೆರಿಗೆ ವರದಿಯನ್ನು ಸಲ್ಲಿಸಿರ್ಬೇಕು, ಇನ್ ಟೈಮ್ ತೆರಿಗೆ ವರದಿಯನ್ನು ಸಲ್ಲಿಸಿರ್ಬೇಕು, ಈಗಾಗಲೇ ಹೇಳಿದಂಗೆ. ಹಾಗೆ ಅದರ ಲೆಕ್ಕಪತ್ರಗಳನ್ನ ಯಾವ ರೀತಿ ಇಡಬೇಕು ಅದೇ ರೀತಿ ಇಡಬೇಕು.
ಈ ರೀತಿ ಅನೇಕ ವಿಚಾರಗಳು ಆ ನಿರ್ದಿಷ್ಟ ಅನುಸರಣೆಗಳನ್ನ ಪೂರೈಸಿದಲ್ಲಿ ನಿಮಗೆ ಕಡಿತಗಳು ಸಿಗತ್ತೆ. ಇಲ್ಲದಾದ್ರೆ ಕಡಿತಗಳು ಸಿಗೋದಿಲ್ಲ. ಇನ್ ಟೈಮ್ ಫೈಲ್ ಮಾಡಿಲ್ಲ, ನಿಮ್ಗೆ ಕಡಿತ ಸಿಗೋದಿಲ್ಲ. ಹಾಗಾದ್ರೆ ಈ ಕಡಿತಗಳು ಎಷ್ಟು ಸಿಗತ್ತೆ, ಎಷ್ಟರವರೆಗೆ ನಮಗೆ ಕಡಿತಗಳಿದಾವೆ, ಯಾವ್ದಾದ್ರ ಮೇಲೆ ಎಷ್ಟೆಷ್ಟು ಕಡಿತಗಳು, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ಗಮನ ಇಟ್ಟು ಕೇಳ್ತಾ ಬನ್ನಿ. ಮೊದಲನೇದು ATP2A ಅನ್ನೋ ಒಂದು ಸೆಕ್ಷನ್ ಇತ್ತು, ಅದನ್ನ 149 ಅಂತ ಮಾಡಿರೋದ್ರಿಂದ ಅದರಲ್ಲಿ ಫಸ್ಟ್ ಹೇಳುವಂಥದ್ದು ಕ್ರೆಡಿಟ್ ಫೆಸಿಲಿಟೀಸ್ ಟು ಇಟ್ಸ್ ಮೆಂಬರ್ಸ್. ಪತ್ತಿನ ಚಟುವಟಿಕೆ ನಡೆಸ್ತಾ ಇರುವಂತಹ ಯಾವುದೇ ಪತ್ತಿನ ವ್ಯವಹಾರ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು, ಸದಸ್ಯರಿಗೆ ಸಾಲ ಸೌಲಭ್ಯ ನೀಡ್ತಾ ಇರುವಂತಹ ಸಹಕಾರಿ ಸಂಘಗಳು ತನ್ನ ಸದಸ್ಯರೊಂದಿಗೆ ನಡೆಸಿದ ವ್ಯವಹಾರದಿಂದ ಬಂದ ಸಂಪೂರ್ಣ ಆದಾಯ. ಮೊದಲನೇದಾಗಿ ನೀವು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಗಿರಬೇಕು. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಓಲ್ಡ್ ಆಕ್ಟ್ ಇರ್ಬೋದು, ನ್ಯೂ ಆಕ್ಟ್ ಇರ್ಬೋದು, ಸೌಹಾರ್ದ ಇರ್ಬೋದು, ಅಥವಾ ಇದು ನಿಮ್ಮ ಪತ್ತಿನ ಚಟುವಟಿಕೆ ಆಗಿರ್ಬೇಕು. ಪತ್ತಿನ ಚಟುವಟಿಕೆ ಈಗಾಗಲೇ ಹೇಳ್ದಂಗೆ ಠೇವಣಿಗಳ ಸ್ವೀಕಾರ ಹಾಗೂ ಸಾಲಗಳನ್ನು ವಿತರಣೆ ಮಾಡುವಂಥದ್ದು. ಅವು ಪತ್ತಿನ ಸಹಕಾರ ಸಂಘಗಳು ಅಂತವೆ, ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ಅವುಗಳು ಆದಾಯವನ್ನು ಯಾವರಿಂದ ಇದು ಮಾಡ್ತವೆ, ಸಂಪಾದಿಸ್ತವೆ? ಸಾಲ ನೀಡಿ ಅದರ ಮೇಲೆ ಬರುವಂತ ಬಡ್ಡಿಗಳಿಂದ ಆದಾಯ ಬರುತ್ತೆ. ಅಲ್ಲಿ ಸದಸ್ಯರೊಂದಿಗೆ ವ್ಯವಹಾರ ಮಾಡಿದ್ದರೆ, ಸದಸ್ಯರೊಂದಿಗೆ ನಡೆಸಿದ ವ್ಯವಹಾರದಿಂದ ಬರುವಂತಹ ಸಂಪೂರ್ಣ ಆದಾಯಕ್ಕೆ ನಿಮಗೆ ಡಿಡಕ್ಷನ್ ಸಿಗತ್ತೆ. ಎಕ್ಸಂಪ್ಷನ್ ಅಲ್ಲ, ಕಡಿತ ಸಿಗತ್ತೆ, ಕಡಿತ ಇದೆ. ಸದಸ್ಯರೊಂದಿಗೆ ನೀವು ಸದಸ್ಯರಾಗಿರಬೇಕು. ಹಿಂದೆ ಸದಸ್ಯರು ಎಂದರೆ ಯಾರು ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ನಮ್ಮ ಇತ್ತೀಚೆಗೆ 2013ರಲ್ಲಿ ಕಾಯ್ದೆಯ ತಿದ್ದುಪಡಿ ಆದ ನಂತರ ಸಹಕಾರ ಸಂಘಗಳಲ್ಲಿ 3 ವಿಧದ ಸದಸ್ಯರಿಗೆ ಅವಕಾಶ ಇದೆ. ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು, ನಾಮಮಾತ್ರ ಸದಸ್ಯರು. ಅದರಲ್ಲಿ ಯಾರಿಂದ ನಾವು ಠೇವಣಿಗಳನ್ನು ಸ್ವೀಕರಿಸಬಹುದು, ಯಾರಿಗೆ ಸಾಲ ನೀಡಬಹುದು ಅನ್ನೋದನ್ನು ಕೂಡ ನಾವು ವಿವರವಾಗಿ ಚರ್ಚೆ ಮಾಡಿದ್ವಿ. ಸಾಮಾನ್ಯ ಸದಸ್ಯರಿಗೆ ನೀವು ಠೇವಣಿಗಳನ್ನು ಸ್ವೀಕಾರ ಮಾಡಬಹುದು ಮತ್ತು ಸಾಲಗಳನ್ನು ಕೊಡಬಹುದು. ಸಹ ಸದಸ್ಯರಿಂದ ಠೇವಣಿಗಳನ್ನು ಸ್ವೀಕಾರ ಮಾಡಬಹುದು, ಸಾಲಗಳನ್ನು ನೀಡಬಹುದು. ಆದರೆ ನಾವು ಮಾತ್ರ ಸದಸ್ಯರಿಂದ ವ್ಯವಹಾರ ಮಾಡುವಂತಿಲ್ಲ, ಪತ್ತಿನ ಚಟುವಟಿಕೆ ನಡೆಸುವಂತಿಲ್ಲ. ಸೊ ಸಾಮಾನ್ಯ ಸದಸ್ಯರು ಅಥವಾ ಸಹ ಸದಸ್ಯರೊಂದಿಗೆ ನೀವು ಆ ವ್ಯವಹಾರವನ್ನು ಮಾಡಿದ್ರೆ, ಈಗ ನಾನು ಸಾಮಾನ್ಯ ಸದಸ್ಯರಿಗೆ ಮತ್ತು ಸಹ ಸದಸ್ಯರಿಗೆ ಸಾಲ ಕೊಟ್ಟಿದ್ದೀನಿ, 10 ಕೋಟಿ ರೂಪಾಯಿ ಕೊಟ್ಟಿದ್ದೆ, ಅವರಿಂದ ನಮಗೆ ಸರಿಸುಮಾರು 2 ಕೋಟಿ ರೂಪಾಯಿಗಳ ಆದಾಯ ಬಂದಿದೆ. ಅದರ ಖರ್ಚುಗಳನ್ನೆಲ್ಲ ಹೋಗಿ 1 ಕೋಟಿ ರೂಪಾಯಿಗಳ ನಿವ್ವಳ ಆದಾಯ ಬಂದಿದೆ. 1 ಕೋಟಿ ರೂಪಾಯಿಗೂ ನಿಮಗೆ ಡಿಡಕ್ಷನ್ ಸಿಗತ್ತೆ. 1 ಕೋಟಿ ರೂಪಾಯಿಗೆ 1 ಕೋಟಿ ರೂಪಾಯಿ ಡಿಡಕ್ಷನ್ ಅಂಡರ್ ದಿಸ್ 149 ಸೆಕ್ಷನ್. ಸೊ ಸದಸ್ಯರೊಂದಿಗೆ ಮಾಡಿದ ವ್ಯವಹಾರಗಳು ಆಗಿರಬೇಕು. ಸದಸ್ಯರು ಅಂದರೆ ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು. ಇಲ್ಲಿ ನಿಮ್ಮಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳು ಕೆಲವರು ಹೇಳ್ಬೋದು, ಸರ್ ನಾವು ಮಾತ್ರ ಸದಸ್ಯರ ಜೊತೆಗೆ ವ್ಯವಹಾರ ಮಾಡ್ತೀವಿ, ಅವರಿಂದ ಪಿಗ್ಮಿ ಡೆಪಾಸಿಟ್ ಕಲೆಕ್ಟ್ ಮಾಡ್ತೀವಿ, ಅಥವಾ ಅವರಿಗೆ ನಾವು ಜ್ಯುವೆಲ್ ಲೋನ್ ಕೊಡ್ತೀವಿ, ಅಥವಾ ಬಂಗಾರ ಆಭರಣ ಸಾಲ, ಅಥವಾ ಬೇರೆ ಯಾವುದೇ ಮಧ್ಯಮ ಅವಧಿ ಸಾಲವನ್ನು ಕೊಡ್ತೀವಿ. ಸ್ನೇಹಿತರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವ್ಯವಹಾರಕ್ಕೆ ಆಕ್ಟ್ ಅಲ್ಲಿ ಎಲ್ಲೂ ನಿರ್ಬಂಧ ಇಲ್ಲ. ಆಕ್ಟ್ ಹ್ಯಾಸ್ ನಾಟ್ ಸ್ಪೆಸಿಫೈಡ್ ನಾಮಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ. ಅದು ಸೌಹಾರ್ದ ಆಕ್ಟ್ ಅಲ್ಲಿ ಸೆಕ್ಷನ್ 22 ಕ್ಲಿಯರ್ ಆಗಿ ಹೇಳುತ್ತೆ, ನಾಮಮಾತ್ರ ಸದಸ್ಯರು ಸೇರಿದಂತೆ ಯಾವುದೇ ಸದಸ್ಯೇತರರಿಂದ ಯಾವುದೇ ರೀತಿಯ ಠೇವಣಿಗಳನ್ನು ಸ್ವೀಕರಿಸುವಂತಿಲ್ಲ. ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಠೇವಣಿಗಳ ಸ್ವೀಕಾರಕ್ಕೆ ಬಾರಿದೆ ಯಾವುದರಲ್ಲಿ? ಸೌಹಾರ್ದ ಸಹಕಾರಿಗಳಲ್ಲಿ. ಹಾಗಂತ ಸಾಲ ನೀಡಲಿಕ್ಕೆ ಆಕ್ಟ್ ಅಲ್ಲಿ ಎಲ್ಲಾರು ರೆಸ್ಟ್ರಿಕ್ಷನ್ಸ್ ಇದೆಯಾ? ಇಲ್ಲ. ಸಹಕಾರಿ ಕಾಯ್ದೆಯಲ್ಲಿ ಇದೆಯಾ ಠೇವಣಿ ಸ್ವೀಕಾರಕ್ಕೆ ಅಥವಾ ಇದಕ್ಕೆ ಏನೋ ಸಾಲ ನೀಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆಯಾ? ಇಲ್ಲ. ಆದರೆ ಅವರು ಸದಸ್ಯರಲ್ಲ, ನಾಮ ಮಾತ್ರ ಸದಸ್ಯರು, ಸದಸ್ಯರಲ್ಲ. ಅವರು ನೇಮ್ ಸೇಕ್, ನಾಮ ಮಾತ್ರ, ಅವರು ಪೂರ್ಣ ಸದಸ್ಯರಲ್ಲ. ದೇ ಆರ್ ನಾಟ್ ಕಾಂಟ್ರಿಬ್ಯೂಟರೀಸ್ ಟು ದಿ ಕ್ಯಾಪಿಟಲ್. ಅವರು ಷೇರು ಮೊತ್ತವನ್ನ ಪಾವತಿಸಿರುವುದಿಲ್ಲ. ಅವರು ಕೇವಲ ಶುಲ್ಕವನ್ನ ಪಾವತಿಸಿರ್ತಾರೆ, ಅದು ಕೂಡ ನಾನ್ ರಿಫಂಡಬಲ್. ಅವ್ರಿಗೆ ವಾಪಸ್ ಕೊಡೋದಿಲ್ಲ. ಷೇರು ತಗೊಂಡ್ರೆ ವಾಪಸ್ ಕೊಡ್ಬೇಕಾಗತ್ತೆ.
ಆದ್ರೆ ಶುಲ್ಕ ತಗೊಂಡ್ರೆ ವಾಪಸ್ ಕೊಡೋದಿಲ್ಲ. ಇಟ್ ಇಸ್ ಎಂಟೈರ್ಲಿ ಇನ್ಕಮ್. ಯಾವ ಸೇವೆ ನಿಮ್ಮ ಸಹಕಾರಿಯ ಯಾವ ಸೇವೆ ಅಗತ್ಯವಾಗಿತ್ತೋ ಆ ಸೇವೆಯನ್ನು ಪಡೆಯುವವರೆಗೆ ಅಥವಾ 3 ವರ್ಷ ಯಾವುದು ಮೊದಲೋ ಅದು ಅವರ ಅವಧಿ. ಹಾಗಾಗಿ ಅವರು ಪರ್ಮನೆಂಟ್ ಮೆಂಬರ್ಸ್ ಅಲ್ಲ, ನಾಮ ಮಾತ್ರ ಸದಸ್ಯರು. ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ನಮ್ಮ ಸಹಕಾರಿಗಳಿಗೆ ಸೇರಿಸಿಕೊಳ್ಳಲ್ಪಟ್ಟವರು. ಹಾಗಾಗಿ ಅವರು ದೇ ಆರ್ ನಾಟ್ ಮೆಂಬರ್ಸ್. ಸುಪ್ರೀಂ ಕೋರ್ಟ್ ತುಂಬಾ ಕ್ಲಿಯರ್ ಆಗಿ ಜಡ್ಜ್ಮೆಂಟ್ ಕೊಟ್ಟಿದೆ. ಸಿಟಿಸನ್ಸ್ ಕೋಆಪರೇಟಿವ್ ಸೊಸೈಟೀಸ್ ಕೇಸ್ನಲ್ಲಿ ಹೈದರಾಬಾದಿನ ಇದರಲ್ಲಿ ಸುಪ್ರೀಂ ಕೋರ್ಟ್ ಡಿವಿಷನಲ್ ಬೆಂಚ್ ಕೊಟ್ಟಿದೆ. ದೇ ಆರ್ ನಾಟ್ ಕಾಂಟ್ರಿಬ್ಯೂಟರೀಸ್ ಟು ದಿ ಕ್ಯಾಪಿಟಲ್. ದಟ್ಸ್ ವೈ ಎನಿ ಇನ್ಕಮ್ ರಿಸೀವ್ಡ್ ಫ್ರಮ್ ದಟ್ ಸಚ್ ಮೆಂಬರ್ಸ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಹಾಗಾಗಿ ಸ್ನೇಹಿತರೆ, ನಮಗೆ ಎಷ್ಟೋ ಜನ ನಮ್ಗೆ ಕೇಳ್ತಾರೆ, ಸಹಕಾರ ಕಾಯ್ದೆಯಲ್ಲಿ ನಾವು ಮಾತ್ರ ಸದಸ್ಯರಿಗೆ ಸಾಲ ನೀಡುವಂತಿಲ್ಲ ಅಥವಾ ನಾವು ಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕರಿಸುವಂತಿಲ್ಲ ಅಂತ ಇಲ್ಲ. ಹಾಗೆ ನಾನು ಅವರಿಗೆ ಕೇಳುವಂಥದ್ದು, ನಾವು ಮಾತ್ರ ಸದಸ್ಯರಿಂದ ಠೇವಣಿ ಸ್ವೀಕರಿಸಬಹುದು ಇದೆಯಾ? ನಾವು ಮಾತ್ರ ಸದಸ್ಯರಿಗೆ ಸಾಲ ನೀಡಬಹುದು ಇದೆಯಾ? ಇಲ್ಲ. ಸಾಲ ಸ್ವೀಕರಿಸಬಹುದು, ಸಾಲ ನೀಡಬಹುದು ಅಥವಾ ಠೇವಣಿ ಸ್ವೀಕರಿಸಬಹುದು ಅಂತನೂ ಇಲ್ಲ. ಸಾಲ ನೀಡಬಾರ್ದು, ಠೇವಣಿ ಸ್ವೀಕರಿಸಬಾರ್ದು ಅಂತನೂ ಇಲ್ಲ. ವೆನ್ ದಿ ಆಕ್ಟ್ ಇಸ್ ಸೈಲೆಂಟ್, then we need to go behind the intention of the law. ಅವರು ನಾವು ಮಾತ್ರ ಸದಸ್ಯರು, ಅವರು ಪರ್ಮನೆಂಟ್ ಸದಸ್ಯರಲ್ಲ. ಹಾಗಾಗಿ ಅವರು ಕೇವಲ ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಸದಸ್ಯರಾಗಿ ಸೇರ್ಪಡೆಗೊಳಿಸಲ್ಪಟ್ಟವರು. ಹಾಗಾಗಿ ಅವರ ಜೊತೆಗೆ ವ್ಯವಹಾರವನ್ನ, ಯಾವುದೇ ಆರ್ಥಿಕ ವ್ಯವಹಾರವನ್ನ ಮಾಡುವಂತಿಲ್ಲ. ಹಾಗಾಗಿ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಇಲ್ಲಿ ಕೂಡ ಅನೇಕರು ಇನ್ನೂ ವ್ಯವಹಾರವನ್ನು ಮುಂದುವರಿಸ್ತಾ ಇದ್ದಾರೆ. ಯಾವತ್ತೋ ಒಂದು ದಿನ ನಿಮಗೆ ಸಂಪೂರ್ಣವಾದ ಲಯಬಿಲಿಟಿ ಬರುತ್ತೆ, 30% ಟ್ಯಾಕ್ಸ್ ಬರುತ್ತೆ. ಸೊ ಪತ್ತಿನ ವ್ಯವಹಾರ ನಡೆಸುವಂತಹ ನೀವು ಸಹಕಾರಿ ಸದಸ್ಯರು ಮಾಡ್ಕೊಂಡಿದ್ದೀರಿ, ಅವ್ರ ವ್ಯಾಪ್ತಿ ಒಳಗಿನ ನಿವಾಸಿಗಳಾಗಿದ್ದಾರೆ, ಅವ್ರನ್ನ ಸದಸ್ಯರು ಮಾಡ್ಕೊಂಡಿದ್ದೀರಿ, ಸಾಮಾನ್ಯ ಸದಸ್ಯರು ಮಾಡ್ಕೊಂಡಿದ್ದೀರಿ ಅಥವಾ ಸಹ ಸದಸ್ಯರು ಮಾಡ್ಕೊಂಡಿದ್ದೀರಿ, ಯಾವುದೇ ಸದಸ್ಯರಿರಲಿ ಅವರ ಜೊತೆಗೆ ವ್ಯವಹಾರ ಮಾಡಿದಿರೋ ಜೈ. ಎಷ್ಟೇ ವ್ಯವಹಾರ ಮಾಡಿ, ಎಷ್ಟೇ ಇನ್ಕಮ್ ಬಂದಿರಲಿ, ಸರ್ 5 ಕೋಟಿ ರೂಪಾಯಿಗಳ ಇಂಟ್ರೆಸ್ಟ್ ಬಂದಿದೆ, ಖರ್ಚು ಹೋಗಿ ನಮಗೆ 2.5 ಕೋಟಿ ರೂಪಾಯಿಗಳ ಆದಾಯ ಬಂದಿದೆ, ನಮಗೆ ಎಕ್ಸಂಪ್ಷನ್ ಇದೆಯಾ? ಎಸ್, ಅನ್ಲಿಮಿಟೆಡ್ ಎಕ್ಸಂಪ್ಷನ್ ಅಲ್ಲ, ಕಡಿತ, ಡಿಡಕ್ಷನ್. ಹಾಗಾಗಿ ಪತ್ತಿನ ಚಟುವಟಿಕೆ ನಡೆಸ್ತಾ ಇರುವಂತವ್ರು ನೀವು ಕೇರ್ಫುಲ್ ಆಗಿರಿ. ಓಕೆ, ನೆಕ್ಸ್ಟ್ ಅದೇ 149 ಸೆಕ್ಷನ್ ಅಲ್ಲೇ, ಅಂದ್ರೆ ಹಳೆಯ ATP ನಲ್ಲಿ ಮಾರ್ಕೆಟಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಗ್ರೋನ್ ಬೈ ಇಟ್ಸ್ ಮೆಂಬರ್ಸ್. ಸದಸ್ಯರ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವುದರಿಂದ ಗಳಿಸುವ ಸಂಪೂರ್ಣ ಆದಾಯ. ನಮ್ಮಲ್ಲಿ ಅರೇಕಾ ಮಾರ್ಕೆಟಿಂಗ್ ಸೊಸೈಟಿ ಇದೆ, ಹೀಗೆ ಬೇರೆ ಬೇರೆ ಕ್ಯಾಂಪ್ಕೋ ಇದೆ, ಮ್ಯಾಮ್ಕೋಸ್ ಇದೆ, ಆಪ್ಸ್ಕೋಸ್ ಇದೆ. ಈ ರೀತಿಯ ಮಾರುಕಟ್ಟೆ, ಸದಸ್ಯರ ಕೃಷಿ ಉತ್ಪನ್ನಗಳಿಗೆ ಮಾರ್ಕೆಟಿಂಗ್ ಮಾಡಿಕೊಡುವಂತದ್ದಿದೆ. ಅಲ್ಲಿ ಸದಸ್ಯರ ಕೃಷಿ ಉತ್ಪನ್ನಗಳಾಗಿರಬೇಕು. ಸದಸ್ಯರು ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನ ನಮ್ಮ ಸಂಘದ ಮೂಲಕ ಮಾರಾಟ ಮಾಡಿದಾಗ ಅದಕ್ಕೆ ನಮಗೆ ಬರುವಂತಹ ಕಮಿಷನ್ ಏನಿದೆ ಅದಕ್ಕೆ ಸಂಪೂರ್ಣವಾದ ಡಿಡಕ್ಷನ್ ಅಥವಾ ಕಡಿತ ಇದೆ. ಸದಸ್ಯರಾಗಿರಬೇಕು, ಸಾಮಾನ್ಯ ಸದಸ್ಯರು ಅಥವಾ ಸಹ ಸದಸ್ಯರು ಅಂದ್ರೆ ಸಾಮಾನ್ಯ ಅಥವಾ ಸಹ ಸದಸ್ಯರು. ನಾವು ಮಾತ್ರ ಸದಸ್ಯರೇ ಅಲ್ಲ. ಯಾವುದೇ ಕಾರಣಕ್ಕೆ ನಾವು ಮಾತ್ರ ಸದಸ್ಯರನ್ನ ಅವರನ್ನ ಸದಸ್ಯರಾಗಿ ಪರಿಗಣಿಸುವಂತಿಲ್ಲ. ಎಲ್ಲೋ ಒಂದು ಕಡೆ ಕೇಸ್ನಲ್ಲಿ ನಿಮ್ಗೆ ಹೇಳ್ಬಿಡ್ಬೋದು, ಸರ್ ನಾವು ಮಾತ್ರ ಸದಸ್ಯರನ್ನ ಪರಿಗಣಿಸಬೇಕು ಅಂತ ಆಗ್ಬಿಟ್ಟಿದೆಯಲ್ಲ ಸರ್ ಅಂತ, ಎಲ್ಲೋ ಕೇರಳ ಹೈಕೋರ್ಟ್, ಅಸ್ಸಾಮಿನ ಹೈಕೋರ್ಟ್ ಯಾವುದೋ ಹೇಳಿದೆ ಅಂತ. ಖಂಡಿತ ಅದು ಯಾವುದನ್ನು ನೀವು ನಿಮ್ಮ ಇದಕ್ಕೆ ಶೀಲ್ಡ್ ಆಗಿ ಉಪಯೋಗಿಸಬೇಡಿ. ಸ್ಪೆಸಿಫಿಕ್ ಸನ್ನಿವೇಶಗಳಲ್ಲಿ ಫಾರ್ ಎ ಲಿಮಿಟೆಡ್ ಪರ್ಪಸ್ ಯು ಕ್ಯಾನ್ ಕನ್ಸಿಡರ್ ದೆಮ್ ಆಸ್ ಮೆಂಬರ್ಸ್ ಅಂತ ಹೇಳಿರ್ಬೋದು. ಯಾವುದೋ ಒಂದು ಓಟು ನೀಡ್ಲಿಕ್ಕೋ ಅಥವಾ ಯಾವುದೋ ಒಂದು ವಿಶೇಷ ಸನ್ನಿವೇಶಗಳಲ್ಲಿ ಅವರನ್ನ ಸದಸ್ಯರನ್ನಾಗಿ ಪರಿಗಣಿಸಿ ಅಂತೇಳಿ, ಬಿಕಾಸ್ ಆಫ್ ಸಮ್ ಲ್ಯಾಕೋನಾ ಇನ್ ದಿ ಇದು ಯಾವುದೋ ಒಂದು ಇದರಲ್ಲಿ ಎಲ್ಲೋ ಒಂದು ಕೊರತೆ ಇದ್ದಿದ್ದರಿಂದ ಆ ರೀತಿ ಹೇಳಿರಬಹುದು. ಆದರೆ ಅದನ್ನ ನಮ್ಮ ಎಲ್ಲ ಕಾರಣಗಳಿಗೆ ಅದನ್ನು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ಅದರಲ್ಲೂ ಪೇಪರ್ ಕಟಿಂಗ್ ಇಟ್ಕೊಂಡು, ಪೇಪರ್ ನ್ಯೂಸ್ ಇಟ್ಕೊಂಡು ನೀವು ಯಾವುದೇ ಇದಕ್ಕೆ ಸಮಜಾಯಿಷಿ ಪಡೀಲಿಕ್ಕೆ ಹೋಗ್ಬೇಡಿ, ದಯವಿಟ್ಟು ಅದನ್ನ ಮಾಡಬೇಡಿ. ಸೊ ಇಲ್ಲಿ ಕೂಡ ಸದಸ್ಯರ ಕೃಷಿ ಉತ್ಪನ್ನಗಳು ಅಂದ್ರೆ ಇಲ್ಲಿ ಮಾರ್ಕೆಟಿಂಗ್ ಸೊಸೈಟಿ ಸದಸ್ಯರು ಕೃಷಿ ಉತ್ಪನ್ನಗಳು ಮಾರ್ತಾ ಇದ್ದಾರೆ ಅಂದ್ರೆ ಏನಾಗಿರ್ಬೇಕು? 2 ಆಗಿರ್ಬೇಕು. ಅವ್ರ ವ್ಯಾಪ್ತಿ ಒಳಗಿನ ನಿವಾಸ ಸ್ಥಾನ ಇರಬೇಕು. 2ನೇದು ಅವರ ಹೆಸರಿನಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇರಬೇಕು, RTC. ಇಲ್ಲಿ ನಮ್ಮಲ್ಲಿ ಅಡಿಕೆ ಚೇನಿ ಮಾಡ್ತಾರೆ ಕೆಲವರು,
ಅವರ ಜಾಗದಲ್ಲಿ ಅವ್ರು ಬೆಳೆಯೋದಿಲ್ಲ, ಬೇರೆ ಯಾರದ್ದು ಕೃಷಿಕರದ್ದು ಅಡಿಕೆಯನ್ನ ತಗೊಂಡು ಬರ್ತಾರೆ, ಅದನ್ನ ನಿಮ್ಮ ಮಾರ್ಕೆಟಿಂಗ್ ಮಾಡ್ಕೊಡಿ ಅಂತ ಹಾಕ್ತಾರೆ. ಅಂತವರಿಗೆ ನೀವು ಏನಾದರೂ ಮಾರ್ಕೆಟಿಂಗ್ ಮಾಡಿದರೆ ಅದರಿಂದ ಬರುವಂತಹ ಕಮಿಷನ್ ಇಟ್ ಈಸ್ ಟ್ಯಾಕ್ಸಬಲ್. ಹಾಗಾಗಿ ಗಮನ ಇಟ್ಟು ನೋಡಿ, ಸದಸ್ಯರ ಮೆಂಬರ್ಸ್ ಅದು ಇಂಪಾರ್ಟೆಂಟ್. ಸರ್ ಅವರು ನಮ್ಮ ಸದಸ್ಯರಾಗಿರ್ತಾರೆ, ಕೆಲವೊಂದ್ಸರಿ ಬರ್ತದೆ ನಮ್ಮಲ್ಲಿ ಒಬ್ಬ ಸದಸ್ಯ ಯಾವುದೋ ಒಬ್ಬ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಥವಾ ಅಗ್ರಿಕಲ್ಚರ್ ಪ್ರಾಡ್ಯೂಸ್ ಗ್ರೋ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಇದೆ. ಅವನಿಗೆ 1 ಎಕರೆ ಅಥವಾ ಅರ್ಧ ಎಕರೆ ತೋಟ ಇದೆ, ಆದರೆ ಅವನು 250 ಕ್ವಿಂಟಾಲ್ ಅಡಿಕೆಯನ್ನು ತಂದಾಕ್ತಾನೆ. ಅದು ಅವನದಲ್ಲ, ಅವನು ಬೇರೆಯವರದ್ದೆಲ್ಲ ಸಂಗ್ರಹಿಸಿ ತಂದು ಮಾಡ್ತಾನೆ. ಆಗ ಅಂಥದ್ದಕ್ಕೆ ಸಿಗೋದಿಲ್ಲ. ತುಂಬಾ ಕೇರ್ಫುಲ್ ಇರಿ, ಸ್ಕ್ರೂಟಿನಿ ಆದರೆ ಇದಕ್ಕೆಲ್ಲ ಪ್ರಾಬ್ಲಮ್ ಆಗತ್ತೆ. ನೆಕ್ಸ್ಟ್, ಸದಸ್ಯರಿಗೆ ಕೃಷಿ ಉಪಕರಣ ಮತ್ತು ಸಂಬಂಧಿತ ವಸ್ತುಗಳ ಪೂರೈಕೆ ವ್ಯವಹಾರದಿಂದ ಬರುವಂತಹ ಸಂಪೂರ್ಣ ಆದಾಯ ಪ್ಯಾಕ್ಸ್. ಪ್ಯಾಕ್ಸ್ಗಳು ಏನ್ ಮಾಡ್ತೀರಿ? ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಇರ್ಬೋದು, ಅಥವಾ ಸೀಡ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಆರ್ಟಿಕಲ್ಸ್, ಅವರಿಗೆ ಔಷಧಿಗಳಿರ್ಬೋದು, ಆ ಥರದ್ದು, ಅಥವಾ ಸಣ್ಣ ಪುಟ್ಟ ಪರಿಕರಗಳಿರ್ಬೋದು, ಗುದ್ದಲಿ ಈ ತರ ಪರಿಕರಗಳಿರ್ಬೋದು, ಅದನ್ನ ನೀವು ಮಾರ್ತಾ ಇದ್ದೀರಿ. ಯಾರಿಗೆ? ಸದಸ್ಯರಿಗೆ. ಸದಸ್ಯೇತರರಿಗೆ ಮಾರಿದರೆ ಅದರಿಂದ ಬರುವಂತಹ ಲಾಭಕ್ಕೆ ನಿಮಗೆ ಯಾವುದೇ ಡಿಡಕ್ಷನ್ ಸಿಗೋದಿಲ್ಲ. ಅವರು ಸದಸ್ಯರಾಗಿರ್ಬೇಕು. ನಿಮ್ಮ ಇನ್ವಾಯ್ಸ್ ಅಥವಾ GST ಅಲ್ಲಿ ನಾನು ಹೇಳಿದೆ ಇನ್ವಾಯ್ಸ್ ರೈಸ್ ಮಾಡಬೇಕು ಅಂತ, ನಿಮ್ಮ ಬಿಲ್ ಅಲ್ಲಿ ಸದಸ್ಯತ್ವದ ನಂಬರ್ ಹಾಕಿದ್ದರೆ ನೀವು ಇದನ್ನ ಡಿಫೆಂಡ್ ಮಾಡ್ಕೊಳ್ಬಹುದು. ಅದನ್ನ ನೋಡ್ಕೊಳ್ಳಿ. ಎಷ್ಟೋ ಸಾರಿ ನಾವು ಬಿಲ್ ಹಾಕುವಾಗ ಅಲ್ಲಿ ಸರಿಯಾಗಿ ಯೋಚಿಸದೆ ಬಿಲ್ ಹಾಕಿರ್ತೀವಿ. ಸದಸ್ಯರ ಬದಲಾಗಿ ಯಾರ್ದೋ ಹೆಸರು, ಸದಸ್ಯರ ಮಗ ಬಂದಿದ್ದಾನೆ, ಅಪ್ಪನ ಹೆಸರಲ್ಲಿ ಸದಸ್ಯತ್ವ ಇದೆ, ಮಗ ಬಂದು ತಗೊಂಡೋಗಿದ್ದಾನೆ, ಮಗನ ಹೆಸರಲ್ಲಿ ಬಿಲ್ ಹಾಕ್ತೀರಿ, ಆ ಸಿಂಧು ಆಗ್ಬತ್ತೆ. ಅಥವಾ ಸಿಂಧು ಆಗೋದಿಲ್ಲ, ನಿಮಗೆ ಅದರ ಮೇಲಿನ ಲಾಭಕ್ಕೆ ನಿಮಗೆ ಡಿಡಕ್ಷನ್ ಸಿಗೋದಿಲ್ಲ. ಹಾಗಾಗಿ ಕೃಷಿಕರಿಗೆ ನಾವು ಅಥವಾ ಸದಸ್ಯರಿಗೆ ನಾವು ಮಾರಿದೀವಿ ಅನ್ನೋದನ್ನ ಪ್ರೂವ್ ಮಾಡುವಂತಹ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್, MPCSಗಳು. MPCSಗಳು ಅವು ಹಾಲು, ಹಣ್ಣು, ತರಕಾರಿ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಕೊಡ್ತವೆ. ಹಾಪ್ಕಾಮ್ಸ್, MPCS, KMF ಇವುಗಳು ಸೊಸೈಟಿ ಎಂಗೇಜ್ಡ್ ಇನ್ ಸಪ್ಲೈಯಿಂಗ್ ಆಫ್ ಮಿಲ್ಕ್ಸ್ ಗ್ರೋನ್ ಬೈ ಇಟ್ಸ್ ಮೆಂಬರ್ಸ್. ಅಲ್ಲಿ ಕೂಡ ಸದಸ್ಯರು ಉತ್ಪಾದಿಸುವ, ಯಾರು ಸದಸ್ಯರಾಗಿದ್ದಾರೋ ಅವರು ಉತ್ಪಾದಿಸುವಂತಹ ಹಾಲು, ಹಣ್ಣು, ತರಕಾರಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಕೊಡೋದ್ರಿಂದ ಬರುವಂತಹ ಸಂಪೂರ್ಣ ಆದಾಯಕ್ಕೆ ನಿಮಗೆ ಡಿಡಕ್ಷನ್ಸ್ ಇದೆ. ಸೊ ಇಲ್ಲೆಲ್ಲ ಕಡೆ ಸದಸ್ಯರು 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 ಅನ್ನೋದಿದೆ. ಹಾಗೆ ಫಿಶರೀಸ್, ಮೀನುಗಾರಿಕೆ ಅಥವಾ ಸಂಬಂಧಿತ ಚಟುವಟಿಕೆಗಳು ನಡೆಸುವಂಥದ್ದು, ಮೀನು ಹಿಡಿಯುವಂಥದ್ದು, ಸಂಸ್ಕರಿಸುವಂಥದ್ದು, ಅಥವಾ ಸಂರಕ್ಷಿಸುವಂಥದ್ದು, ಸಂಗ್ರಹಿಸುವಂಥದ್ದು, ಅಥವಾ ಮಾರಾಟ ಮಾಡುವುದು. ಅಂದ್ರೆ ಮೀನು ಹಿಡಿಯಕ್ಕೆ ಬೋಟ್ಗಳನ್ನ ಇದು ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳು, ಉಪಕರಣಗಳು, ಬಲೆಗಳನ್ನ, ಬೋಟ್ಗಳನ್ನ, ಅಥವಾ ಸದಸ್ಯರಿಗೆ ಡೀಸೆಲ್ ಸಪ್ಲೈ ಮಾಡ್ತಾ ಇದ್ದೀವಿ ನಾವು. ಅವರು ಬೋಟ್ಗಳನ್ನ ಸಮುದ್ರದ ಒಳಗೆ ತಗೊಂಡೋಗ್ಲಿಕ್ಕೆ ಡೀಸೆಲ್ ಬೇಕು, ಆ ಡೀಸೆಲ್ ಅನ್ನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಅಥವಾ ಮೀನು ಹಿಡಿಲಿಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಇದರಿಂದ ಮೀನು ಹಿಡಿತಾರೆ, ಅಥವಾ ಮೀನು ಹಿಡಿದಿದ್ದಾರೆ ಅಂತದನ್ನ, ಅಥವಾ ಅದಕ್ಕೆ ಸಂಸ್ಕರಣೆ ಪ್ರಾಸೆಸಿಂಗ್ ಮಾಡ್ತೀವಿ, ಅಥವಾ ಕೋಲ್ಡ್ ಸ್ಟೋರೇಜ್ ಮಾಡಿ ಅದನ್ನ ಸಂರಕ್ಷಣೆ ಮಾಡ್ತೀವಿ ಈ ರೀತಿ, ಅಥವಾ ಮಾರಾಟ ಮಾಡ್ತೀವಿ. ಈ ರೀತಿ ಫಿಶರಿಂಗ್ ಸಂಬಂಧಪಟ್ಟಂತೆ ಏನೇ ಆಕ್ಟಿವಿಟೀಸ್ ಇರಲಿ, ಆ ಆಕ್ಟಿವಿಟೀಸ್ ಸಂಬಂಧಪಟ್ಟಂತೆ ಏನೇ ಇನ್ಕಮ್ ಬಂದಿರಲಿ, ಅದಷ್ಟಕ್ಕೂ 100% ಡಿಡಕ್ಷನ್ ಇದೆ. ಹಾಗೆ ಗೋಡೌನ್ ಫೆಸಿಲಿಟೀಸ್ ಸೊಸೈಟಿ ಪ್ರೊವೈಡಿಂಗ್, ಆಗ್ಲೇ ಹೇಳಿದೆ ಬಾಡಿಗೆಯಿಂದ ಆದಾಯ ಬಂದ್ರೆ ಅದು ಯಾವ ಬಾಡಿಗೆ ಅನ್ನೋದು ನೋಡ್ಕೊಳ್ಬೇಕಾಗುತ್ತೆ. ಕಮರ್ಷಿಯಲ್ ಮಳಿಗೆಗಳಿಂದ ಬಂದಿರೋ ಆದಾಯಕ್ಕೆ ನಮಗೆ ಕಡಿತ ಇಲ್ಲ. ಆದ್ರೆ ಸರಕುಗಳ ಸಂಗ್ರಹಣೆ, ಸಂಸ್ಕರಣೆ, ಪ್ರಾಸೆಸಿಂಗ್, ಅಥವಾ ಮಾರುಕಟ್ಟೆಗೆ ಗೋಡೌನ್ ಫೆಸಿಲಿಟಿ ಕೊಡ್ತೀವಿ, ಕೋಲ್ಡ್ ಸ್ಟೋರೇಜ್ ಕೊಡ್ತೀವಿ, ಈ ರೀತಿಯ ಗೋದಾಮುಗಳ ನಿರ್ವಹಣೆ ಅಥವಾ ಗೋದಾಮುಗಳನ್ನು ಬಾಡಿಗೆ ನೀಡುವ ಮೂಲಕ
ಈಗ ಗೋದಾಮುಗಳನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ, ಅವ್ರು ಬಂದ ಪ್ರಾಡಕ್ಟ್ ಇಡ್ತಾರೆ, ಅದರ ಮೇಲೆ ನಾವು ಚೀಲಕ್ಕಿಂತಿಷ್ಟು, ಮೂಟೆಗೊಂದಿಷ್ಟು ಅಥವಾ ಕ್ವಿಂಟಲ್ಗೊಂದಿಷ್ಟು ಈಗ ಇದು ಮಾಡ್ತೀವಿ, ಚಾರ್ಜಸ್ ಹಾಕ್ತೀವಿ, ಅದು ನಮ್ಮ ಇನ್ಕಮ್ ಆಗತ್ತೆ. ಅಥವಾ ಇಡೀ ಗೋದಾಮನ್ನೇ ಬಾಡಿಗೆ ನೀಡ್ತೀವಿ. ಒಬ್ಬ ದೊಡ್ಡ ಕೃಷಿಕ ಇದ್ದಾನೆ, ಅವನಿಗೆ ತನ್ನ ಗೋದಾಮುಗಳನ್ನ, ನಮ್ಮ ಗೋದಾಮುಗಳನ್ನ ಅವನ ಇದಕ್ಕೆ ನಾವು ಪೂರ್ತಿ ಬಾಡಿಗೆ ನೀಡ್ತೀವಿ. ಅವನು ತಿಂಗಳಿಗೆ 50,000, 1 ಲಕ್ಷ ಎಷ್ಟೋ ಕೊಡ್ತಾನೆ. ಅಂತಹ ಬಾಡಿಗೆಗಳಿಗೆ ಸಂಪೂರ್ಣ ಅಲ್ಲಿ ಏನಾಗಿರ್ಬೇಕು ಅಂದ್ರೆ ಗೋಡೌನ್ ಆಗಿರ್ಬೇಕು. ಓಕೆ, ಮಳಿಗೆಗಳು ವ್ಯಾಪಾರಿ ಮಳಿಗೆಗಳಾಗಿದ್ದರೆ ಈ ಬಾಡಿಗೆ ಡಿಡಕ್ಷನ್ ಸಿಗೋದಿಲ್ಲ. ನೆಕ್ಸ್ಟ್, ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ PDS ಸಿಸ್ಟಮ್ ಅಲ್ಲಿ, ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ನಾವು ಗ್ರಾಹಕರ ಸಹಕಾರ ಸಂಘಗಳು ಅಥವಾ ಬಳಕೆದಾರ ಸಹಕಾರ ಸಂಘಗಳು ಮಾಡ್ತೀವಿ. ಅಲ್ಲಿ ಸರ್ಕಾರ ನಮಗೆ ಪೂರೈಕೆ ಮಾಡಿರುವಂತಹ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಎಣ್ಣೆ ಇರ್ಬೋದು, ಅಥವಾ ಈ ರೀತಿಯ ದವಸ ಧಾನ್ಯಗಳನ್ನ ನಾವು ಅವ್ರಿಗೆ ಹಂಚ್ತೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ಬಳಕೆದಾರ ಸಹಕಾರ ಸಂಘಗಳಲ್ಲಿ ಸದಸ್ಯರ ಜೊತೆಗೆ ಮಾಡಿದ ವ್ಯವಹಾರ ಅನ್ನೋದಿಲ್ಲ. ಅವ್ರು ಸದಸ್ಯರಾಗಿರ್ಲೇಬೇಕು ಅಂತಿಲ್ಲ, ಅವ್ರು ಬಳಕೆದಾರರಾಗಿರ್ಬೇಕು, ರೇಷನ್ ಕಾರ್ಡ್ ಇರಬೇಕು, ನಿಮ್ಮ ಹತ್ರ ಬಂದು ಅವರು ರೇಷನ್ ಕಾರ್ಡ್ ಕೊಟ್ಟು ತಗೊಂಡೋಗಿರ್ಬೇಕು. ಅಂತಹ ರೇಷನ್ ಅಂಗಡಿಗಳಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೋವಿಡ್ ನಂತರ ಜುರಿಸ್ಟಿಕ್ಷನಲ್ ಬ್ಯಾರಿಯರ್ ಕೂಡ ತೆಗೆದುಬಿಟ್ಟಿದ್ದಾರೆ. ಯಾವುದೇ ಒಬ್ಬ ರೇಷನ್ ಕಾರ್ಡ್ ಹೋಲ್ಡರ್ ಯಾವುದೇ ಸಹಕಾರ ಸಂಘಗಳಲ್ಲಿ ಬೇಕಾದರೂ ತನ್ನ ಕಾರ್ಡ್ ಅನ್ನ ಪ್ರೊಡ್ಯೂಸ್ ಮಾಡಿ ಅವನು ತನಗೆ ಇದನ್ನ ಪ್ರಾವಿಷನ್ಸ್ ಅನ್ನ ತಗೊಳ್ಬಹುದು. ಅಂತಹ ಬಳಕೆದಾರ ಸಂಘಗಳಿದ್ರೆ ಅವುಗಳ ವ್ಯವಹಾರದಲ್ಲಿ ಬಂದಿರುವಂತಹ ಆದಾಯ 5 ಲಕ್ಷ ಬಂದಿದೆ, ಹಾಗಾದ್ರೆ 1 ಲಕ್ಷಕ್ಕೆ ನಿನ್ಗೆ ಕಡಿತ ಕೊಡ್ತೀವಿ, ಡಿಡಕ್ಷನ್ ಕೊಡ್ತೀವಿ, ಇನ್ನು 4 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟು. ಹಾಗೆ ಇನ್ನು ಇತರೆ ವ್ಯವಹಾರ ಮಾಡ್ತೀವಿ ನಾವು. ನಮ್ಮ ಪತ್ತಿನ ವ್ಯವಹಾರ ಜೊತೆಗೆ ಬೇರೆ ವ್ಯವಹಾರಗಳು ಇದಾವೆ. ನಾವು ಸ್ಟ್ಯಾಂಪಿಂಗ್ ಮಾಡ್ತಾ ಇದ್ದೀವಿ, ನಾವು ಜೆರಾಕ್ಸ್ ಸೆಂಟರ್ ನಡೆಸ್ತಾ ಇದ್ದೀವಿ, ನಾವು ಕಮಿಷನ್ ಏಜೆನ್ಸಿ ನಡೆಸ್ತಾ ಇದ್ದೀವಿ, ನಾವು ರೈಲ್ವೆ ಟಿಕೆಟ್ ಬುಕ್ ಮಾಡ್ತೀವಿ, ನಾವು KSRTC ಟಿಕೆಟ್ ಬುಕ್ ಮಾಡ್ತೀವಿ, ನಾವು ಟ್ರಾವೆಲಿಂಗ್ ಏಜೆನ್ಸಿ ನಡೆಸ್ತಾ ಇದ್ದೀವಿ, ನಾವು ಫೋಟೋ ಸ್ಟುಡಿಯೋ ನಡೆಸ್ತಾ ಇದ್ದೀವಿ. ಏನೋ ಈ ರೀತಿ ಅನೇಕ ವ್ಯವಹಾರಗಳನ್ನ ಸೈಡ್ ಬಿಸ್ನೆಸ್ ಅಂತ ನಾವು ಮಾಡ್ತಾ ಇರ್ಬೋದು. ಅಂತಹ ಯಾವುದೇ ವ್ಯವಹಾರದಲ್ಲಿ ಒಟ್ಟು 50,000 ರೂಪಾಯಿಗಳು ಕಡಿತಾ ಇರ್ತದೆ, ಒಂದೊಂದು ವ್ಯವಹಾರಕ್ಕಲ್ಲ. ಇತರೆ ವ್ಯವಹಾರಗಳು ಎಷ್ಟೇ ಇತ್ತು, ನೀವು 5 ವ್ಯವಹಾರ ಮಾಡ್ತಾ ಇದ್ದೀವಿ, 5ರಿಂದ ಸೇರಿಸಿ 75,000 ರೂಪಾಯಿ ಇನ್ಕಮ್ ಬಂದಿದೆ ಅಂದ್ರೆ 50,000 ರೂಪಾಯಿ ಡಿಡಕ್ಷನ್ ಸಿಗತ್ತೆ. ಇನ್ನು 25,000ಕ್ಕೆ ನಾವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಇನ್ನು ಒಂದು ಸಹಕಾರ ಸಂಘ ATP 2D ಅಂತಿತ್ತು, ನೀವು ನೆನಪಿರ್ಬೋದು ನಿಮ್ಮಲ್ಲಿ ಅನೇಕರಿಗೆ. ಒಂದು ಸಹಕಾರ ಸಂಘ ಮತ್ತೊಂದು ಸಹಕಾರಿ ಸಂಸ್ಥೆಯಲ್ಲಿ ಮಾಡಿದ ಹೂಡಿಕೆಗಳು, ನಾವೀಗ ಠೇವಣಿಗಳನ್ನ 3 ಕಾರಣಕ್ಕೋಸ್ಕರ ಠೇವಣಿ ಹೂಡಿಕೆ ಮಾಡ್ತೀವಿ ನಾವು. ಒಂದು, ಮೀಸಲು ನಿಧಿಯನ್ನ ಕಂಪಲ್ಸರಿಯಾಗಿ ನಾವು ಶಾಸನಬದ್ಧ ಮೀಸಲು ನಿಧಿಯನ್ನು ನಾವು ಇಡಬೇಕಾಗತ್ತೆ, ಅದನ್ನು ಇಡ್ತೀವಿ. ಎರಡನೇದು, ನಮ್ಮ ಠೇವಣಿಗಳ ಮೇಲಿನ ದ್ರವ್ಯಾಸ್ತಿ ನಿರ್ವಹಣಾ ಮಾರ್ಗಸೂಚಿ ಪ್ರಕಾರ ಠೇವಣಿಗಳ ಮೇಲಿನ 20% ನಾವು ಹೂಡಿಕೆ ಮಾಡಬೇಕು, ಅದನ್ನು ನಾವು ಇಡ್ತೀವಿ. ಹೆಚ್ಚುವರಿ ಡೆಪಾಸಿಟ್ ಇದೆ, ನಮ್ಮಲ್ಲಿ ಸಾಲ ಹೋಗ್ತಾ ಇಲ್ಲ, ನಮ್ಮಲ್ಲಿ ಡೆಪಾಸಿಟ್ ತುಂಬಾ ಇದೆ, ಆವಾಗ ನಾವು ಸುಮ್ಮನೆ ಇಟ್ಕೊಂಡ್ರೆ ನಮಗೆ ಅದಕ್ಕೆ ಕಷ್ಟ ಆಗತ್ತೆ, ನಾವು ಅದಕ್ಕೋಸ್ಕರ ಹೂಡಿಕೆ ಮಾಡ್ತೀವಿ. ಅಂತ ಹೂಡಿಕೆಗಳು ಯಾವುದೇ ಇರ್ಬೋದು, ಅದನ್ನ ಇನ್ನೊಂದು ಸಹಕಾರಿ ಸಂಘದಲ್ಲಿ ಹೂಡಿಕೆ ಮಾಡಿದರೆ, ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್, ಸಹಕಾರಿ ಸಂಘ ಅಂದ್ರೆ ಸಹಕಾರಿ ಬ್ಯಾಂಕು ಸೇರುತ್ತೆ. DCC ಬ್ಯಾಂಕ್ ಇರ್ಬೋದು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಏಪೆಕ್ಸ್ ಬ್ಯಾಂಕ್ ಇರ್ಬೋದು, ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು. ಆ ರೀತಿ ಯಾವುದೇ ಕೋಆಪರೇಟಿವ್ ಸೊಸೈಟಿ ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ಅದರಿಂದ ಎಷ್ಟೇ ಆದಾಯ ಬಂದಿರಲಿ, ನಾವು ಈ ರೀತಿ ಮೀಸಲು ನಿಧಿ ಮತ್ತು ದ್ರವ್ಯಾಸ್ತಿ ನಿರ್ವಹಣಾ ಮಾರ್ಗಸೂಚಿ ಪ್ರಕಾರ ಏನು ರಾಜ್ಯ ಶಾಸನಬದ್ಧ ಮೀಸಲು ನಿಧಿ ಅಂತ ಈಗ ಹೊಸದಾಗಿ ಮಾಡಿದ್ದಾರೆ, ಅದರ ಮೇಲಿನ ಪೂರ್ತಿ ಇದನ್ನು ನಾವು ಒಂದು ಸಹಕಾರಿ ಸಂಸ್ಥೆ ಇಟ್ಟಿದ್ದೀವಿ. ಸುಮಾರು 7 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಅದರ ಮೇಲೆ ಸರಿಸುಮಾರು 7 ಲಕ್ಷ ರೂಪಾಯಿ ನಮಗೆ, 70 ಲಕ್ಷಗಳಷ್ಟು ನಮಗೆ ಆದಾಯ ಬಂದಿದೆ, ಬಡ್ಡಿ ಬಂದಿದೆ. ಎಂಟೈರ್ 70 ಲ್ಯಾಕ್ಸ್ಗೆ ನಿಮಗೆ ಕಡಿತ ಇದೆ, ಡಿಡಕ್ಷನ್ಸ್ ಇದೆ. ಸೊ ಇದಿಷ್ಟು ನಿರ್ದಿಷ್ಟಪಡಿಸದಂತ ಆದಾಯಗಳು. ಅಂದ್ರೆ ನಿರ್ದಿಷ್ಟವಾಗಿ ಇಂತಿಂತ ಆದಾಯಗಳಿಗೆ ನಿಮಗೆ ಕಡಿತ ಇದೆ, ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡೋ ಅಗತ್ಯ ಇಲ್ಲ. ಹಾಗಾದ್ರೆ ತೆರಿಗೆ ಪಾವತಿ ಮಾಡಬೇಕಾಗಿದ್ದು ಯಾವುದೇ ಅದರ ಮೇಲೆ?
ಈ ಹಿಂದೆ ನಾವು ಯೋಚನೆ ಮಾಡಿದ್ವಲ್ಲ, ಈಗ ಪತ್ತಿನ ಸಹಕಾರಿ ಸಂಘಗಳು ಪತ್ತಿನ ಚಟುವಟಿಕೆ ನಡೆಸೋದಿರ್ಬೋದು, ಪ್ಯಾಕ್ಸ್ಗಳಿಗೆ, MPCS ಗಳಿಗೆ, ಮೀನುಗಾರಿಕಾ ಸೊಸೈಟಿಗಳಿಗೆ, ಬಾಡಿಗೆ, ಈ ರೀತಿ ಏನೇನು ಅಂತೇಳಿ ಹೇಳ್ಕೊಂಡ್ವಲ್ಲ, ಅವುಗಳ ಅಲ್ಲದೆ ನಾನ್ ಸ್ಪೆಸಿಫೈಡ್, ಅಲ್ಲಿ ಸ್ಪೆಸಿಫೈ ಮಾಡಿಲ್ಲ, ಆ ಯಾವುದೇ ನಿರ್ದಿಷ್ಟಪಡಿಸದ ಮೂಲಗಳಿಂದ ಬರುವಂತಹ ಆದಾಯಗಳಿಗೆ ನಮಗೆ ತೆರಿಗೆ ಪಾವತಿಸಬೇಕು. ನಿರ್ದಿಷ್ಟಪಡಿಸದ ವ್ಯವಹಾರನೇ ಅಲ್ಲಿ ನಿರ್ದಿಷ್ಟಪಡಿಸಿದ್ದಾರೆ, ಆದರೆ ಸದಸ್ಯೇತರರೊಂದಿಗೆ ವ್ಯವಹಾರ ಮಾಡಿದೀವಿ. ಅದಕ್ಕೋಸ್ಕರ ಹೇಳಿದೆ, ಪ್ರತಿಯೊಂದು ಸೆಕ್ಷನ್ ನಲ್ಲೂ ಸದಸ್ಯರೊಂದಿಗೆ ಮಾಡಿದ ವ್ಯವಹಾರ, ಸದಸ್ಯೇತರರೊಂದಿಗೆ ವ್ಯವಹಾರ ಮಾಡಿದೀವಿ, ಹಾಗಾದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿ. ವ್ಯಾಪಾರ ವಹಿವಾಟುಗಳಿಂದ ಬರುವ ಆದಾಯ ಟ್ಯಾಕ್ಸ್ ಕಟ್ಟಿ. ನಾವು ಸೂಪರ್ ಮಾರ್ಕೆಟ್ ಮಾಡಿದೀವಿ, ಅದು ಜನರಲ್ ಪಬ್ಲಿಕ್ ಬಂದು ತಗೊಂಡೋಗ್ತಾರೆ, ಜೈ, ಅದಕ್ಕೆ ಕೊಡ್ಬೇಕು. ಹೋಟೆಲ್ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಇರ್ಬೋದು, ಆ ರೀತಿ ಯಾವುದೇ ಉದ್ದಿಮೆಗಳಿರ್ಬೋದು, ಅಂತಗಳಿಂದ ಬರುವಂತಹ ಇದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ವಾಣಿಜ್ಯ ಮಳಿಗೆ, ಗೋದಾಮುಗಳಿಗೆ ಎಕ್ಸಂಪ್ಷನ್ ಇದೆ, ಅಂದ್ರೆ ಡಿಡಕ್ಷನ್ಸ್ ಇದೆ, ಆದ್ರೆ ವಾಣಿಜ್ಯ ಮಳಿಗೆಗೆ ಡಿಡಕ್ಷನ್ಸ್ ಇಲ್ಲ, ಅದಕ್ಕೆ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇತರೆ ಪತ್ತೇತರ ಮೂಲಗಳಿಂದ ಬರುವಂತಹ ಆದಾಯಗಳು, ನಾನ್ ಇಂಟರೆಸ್ಟ್ ಇನ್ಕಮ್, ಇದಿಷ್ಟಕ್ಕೂ ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ, ಇವತ್ತು ಸರಿಸುಮಾರು 46 ನಿಮಿಷಗಳ ಕಾಲ ಒಂದಿಷ್ಟು ಮಾಹಿತಿ ಸಹಕಾರಿಗಳಿಗೆ ಅನ್ವಯಿಸುವಂತಹ ಆದಾಯ ತೆರಿಗೆಯಲ್ಲಿ ಇರುವಂತಹ ಮಾಹಿತಿಗಳನ್ನ ಹಂಚಿಕೊಂಡಿದ್ವಿ. ಇದೀಗ ಮುಂದಿನ ಅವಧಿಗೆ ನಾವು ಹೋಗೋಣ. ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೀವಿ. ಜೈ ಸಹಕಾರ. ಎಲ್ಲರಿಗೂ ಶುಭರಾತ್ರಿ.